भासते चित्स्वभावाय भावाय सर्वभावान्तरक्षिते सर्वभावान्तरक्षिते. ವಿಷಯ ನಡೆದಿಲ್ಲ, ಈಗ ನಡೆದಿಲ್ಲ. ಇದ ಅಪೇಕ್ಷೆ. ಒಂದು ಅಪೇಕ್ಷೆಯಿಂದ ಅವನು ರಾಗದ ಕೂಡ ಹೋಗಲಿಲ್ಲ. ಧರ್ಮಾತ್ಮನಿಗೆ ರಾಗವು ಭೋಗಿಸಲು ಯೋಗ್ಯವಿದೆ ಎಂಬ ಬುದ್ಧಿಯಂತೂ ಇರುವುದಿಲ್ಲ. ಅವನಿಗೆ ಬುದ್ಧಿ ಇರುವುದಿಲ್ಲ, ಇದು ಭೋಗಿಸಲಿಕ್ಕೆ ಯೋಗ್ಯ ಇದೆ ಅಂತ ಹೇಳಿ ಜ್ಞಾನ ಇರುವುದಿಲ್ಲ. ಅರ್ಥಾತ್ ಆ ಪ್ರಕಾರದ ಜ್ಞಾನ ಇರುವುದಿಲ್ಲ. ಆದರೆ ಅವರ ಅನುಭವದಲ್ಲಿ ರಾಗದ ಅನುಭವ ಕೂಡ ಆಗುತ್ತದೆ. ಆದುದರಿಂದ ಈ ಅಪೇಕ್ಷೆಯಿಂದ ಭೋಕ್ತಾನೆಂದು ಹೇಳಲಾಗುತ್ತದೆ. ಈಗ ಈ ಅಪೇಕ್ಷಾದಿಂದ, ಯಾವ ಅಪೇಕ್ಷಾದಿಂದ ಅವನು ಭೋಗಿಸ್ತಾನೆ ಇದ್ದಾನ, ಭೋಗಿಸಲಿಕ್ಕೆ ಯೋಗ್ಯ ಇಲ್ಲ ಅಂಥೇಳಿ ಅವನು ತಿಳಿತಾ ಇದ್ದಾನೆ, ಆದ್ರೂ ಕೂಡ ಭೋಗಿಸ್ತಾ ಇದ್ದಾನಲ್ಲ, ಅದರ ಸಲುವಾಗಿ ಅವನ ಭೋಕ್ತ ಅನ್ನೋದನ್ನರೆ ಕಲಶದೊಳಗಿಂದನ ವಿಷಯ ಇದೆ. ಅಂದ್ರೆ ಸಮಗ್ರ ಸಮಯ ಸಾರದೊಳಗ ಸಾರಭೂತವಾದಂಥ ವಿಷಯನ ದೃಷ್ಟಿ ಯಾವ ಪ್ರಕಾರ ಸಮ್ಯಕ್ ಆಗಿದೆ, ಸಮ್ಯಕ್ ಆದ ನಂತರ ಅವನ ಪರಿಣತಿ ಯಾವ ಪ್ರಕಾರ ಇರ್ತಿದೆ, ಅವನು ಸಂಸಾರದೊಳಗೆ ಇದ್ರೂ ಕೂಡ ಸಂಸಾರದ ಬಂಧದಿಂದ ರಹಿತನಾಗಿದ್ದಾನೆ. ಇಡೀ ಸಮಯ ಸಾರದ ವಿಷಯನ ಅದೇ ಇದೆ. ದೃಷ್ಟಿಯೊಳಗೆ ನಿರ್ಮಲತೆ ಬರಬೇಕು ನೋಡ್ರಿ. ದೃಷ್ಟಿಯೊಳಗೆ ನಿರ್ಮಲತೆ ಬಾರದ ವಿನಃ ಅನಂತ ಕಾಲ ದಿನ ಬುದ್ಧಿಯೊಳಗೆ ತಂದುಕೊಳ್ಳೋದು. ದೃಷ್ಟಿಯಲ್ಲಿ ನಿರ್ಮಲತೆ ಯಥಾರ್ಥತೆ ಬಾರದೇ ಇರುವುದರಿಂದ ಅನಂತ ಕಾಲದವರೆಗೆ ಪ್ರತಿ ಸಮಯಕ್ಕೆ ದುಃಖದಿಂದ ಬಿಡುಗಡೆ ಹೊಂದುವ ಪ್ರಯತ್ನ ಜೀವ ಮಾಡ್ತಾನೆ ಇದ್ದ. ಒಂದು ಎರಡಲ್ಲ, ಅನಂತ ಕಾಲದಿಂದ ಒಂದೂ ಸಮಯದ ಬಿಡುವಿಲ್ಲದ ನಿರಂತರ ಸುಖಿಯಾಗುವ ಉಪಾಯ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದರೆ ಸುಖಿ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ದೃಷ್ಟಿಯ ನಿರ್ಮಲತೆ ಇಲ್ಲ. ಅದಕ್ಕೆ ಮತ್ತೊಂದು ಮಾತನ್ನು ಈಗ ಸಂಪದದೊಳಗೆ ಬಂದಿತ್ತು. ಏನು ಸಮಯ ಸಾರ ಅಂತಂದ್ರೆ ಅದೊಂದು ಅಪೂರ್ವ ಗ್ರಂಥ ಇದೆ. ಎಲ್ಲ ಇದೆ ಅದರಲ್ಲಿ, ಏನು ಇಲ್ಲ, ಅಧೂರ ಇಲ್ಲ, ಅಪೂರ್ಣತೆ ಅದರೊಳಗೆ ಇಲ್ಲ, ಸಂಪೂರ್ಣ ಜಿನಾಗಮ. ಅದರ ಸಲುವಾಗಿ ಸಮಯ ಸಾರ ಇಷ್ಟ ಶಬ್ದ ಉಚ್ಚಾರಣೆ ಮಾಡುವ ವೇಳೆದೊಳಗೆ ಮೈ ನವಿರು ಹೇಳ್ತಿದ್ದೀರಿ. ಸಮಯ ಸಾರ ಈ ಶಬ್ದವನ್ನು ಶ್ರಮಣತಾರೆ. ಲೋಕದೊಳಗೆ ಎಂಥ ಶಬ್ದದವ್ರಿ, ಎಂಥ ಶಬ್ದ! ರಾಗ ದ್ವೇಷವನ್ನು ಉತ್ಪನ್ನ ಮಾಡುವಂಥವು, ದುಃಖವನ್ನು ಉತ್ಪನ್ನ ಮಾಡುವಂಥವು, ಖೇದವನ್ನು ಉತ್ಪನ್ನ ಮಾಡುವಂಥವು, ಪಶ್ಚಾತ್ತಾಪವನ್ನು ಉತ್ಪನ್ನ ಮಾಡುವಂಥವು. ಅರೆ ಮಾತೆ ಆಡೋದು ಯಾತಕ ಅಂತ ಒಮ್ಮೆ ಅನ್ನಿಸ್ತಿದೆ. ಯಾತಕ ಮಾತೆ ಆಡೋದ? ನಿರರ್ಥಕ, ಇನ್ನೊಬ್ಬರಿಗೆ ದುಃಖದಾಯಕ, ಸ್ವಯಂ ಖೇದಕಾರಕ, ಬಂಧದ ಕಾರಣ. ಅದರ ಸಲುವಾಗಿ ಆ ಕುಮಾರ ಮಾತಾಡಲಿಲ್ಲಲ್ಲ. ಅಪ್ಪಾಜಿ, ನನಗೂ ಎಲ್ಲರ ಹಾಗೆ ಮಾತು ಬರ್ತಿದೆ, ಆದರೆ ಮಾತಾಡುವುದರಿಂದ ಏನು ಅನಾಹುತ ಆಯ್ತು ಅನ್ನೋದನ್ನು ನೀವೇ ನೋಡಿದ್ರಲ್ಲ. ಕಥೆ, ಬಾಲಕನ ಕಥೆ ಬಂತೇನಿಲ್ರಿ. ಅಯ್ಯ, ನೀನೇಕೆ ಮಾತನಾಡಿದೆ? ಸಮಯ ಸಾರ ಪರಮಾಗಮದ ಮೇಲೆ ಆಚಾರ್ಯ ಅಮೃತಚಂದ್ರ ದೇವ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೆ ಉದ್ಬುದ್ಧಗೊಂಡಿರುವ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮಲ್ ಜಿ ಪಾಂಡೆ ಬರೆದಿರುವ ಬಾಲಬೋಧಿನಿ ಟೀಕೆ. ನಿರ್ಜರ ಅಧಿಕಾರದ ಮೂರನೇ ಕಲಶ. ನಾಶ್ನುತೆ ವಿಷಯ ಸೇವನಶೀಪ್ರಿಯ ಸ್ವಂ ಫಲಂ ವಿಷಯ ಸೇವನಸ್ಯ ಜ್ಞಾನವೈಭವ ವಿರಾಗತಾಪಃ ಸೇವಕೋಪಿ ತದಾ ಸಾವಸೇವಕ. ಕೊನೆಯು ಅದನ್ನು ಪಡೆದುಕೊಳ್ಳುವುದಿಲ್ಲ. ಯಾವುದ? ಪಂಚೇಂದ್ರಿಯ ಫಲ, ಭೋಗದ ಫಲವಿರುವಂಥ ಜ್ಞಾನಾವರಣಾದಿ
ಇದು ಆ ದೃಷ್ಟಿಯ ಅತ್ಯಂತ ವಿಶೇಷತೆ ಇದೆ. ಪಂಚೇಂದ್ರಿಯ ಭೋಗದ ಫಲವನ್ನ ಅರ್ಥಾತ್ ಜ್ಞಾನಾವರಣಾದಿ ಕರ್ಮಗಳದ್ದೇನು ಬಂಧ ಇದೆಯೋ ಅದರ ಫಲ ಅದನ್ನು ಪಡ್ಕೊಳ್ಳುವುದಿಲ್ಲ. ಈ ಮಾತಿನ ಮರ್ಮ ಆಂತರ್ಯದೊಳಗೆ ದೀರ್ಘ ವಿಚಾರಪೂರ್ವಕ ತಿಳಿದುಕೊಳ್ಳುವಂಥದ್ದು ಇದೆ ರೀ. ಭೋಗದ ತ್ಯಾಗ ಮಾಡೋಕ್ಕಿಂತ ಮುಂಚೆ ಭೋಗದ ಸ್ವರೂಪವನ್ನು ಜ್ಞಾನದೊಳಗೆ ತಿಳಿದ ಆ ತಿಳಿಯುವಿಕೆಯ ಮೂಲಕ ಜ್ಞಾನದ ಮೇಲೆ ಆವರಣ ಬರದೇ ಇರುವ ಹಾಗೆ ಪರಿಣಮನ ಮಾಡೋದ ಜೀವದ ನಿಜವಾಗಿ ಪರಮ ಪುರುಷಾರ್ಥ ಇದೆ. ಭೋಗದ ತ್ಯಾಗ ಮಾಡುವುದರೊಳಗೆ ಯಾವ ದೊಡ್ಡ ಪುರುಷಾರ್ಥ ಇಲ್ಲ. ಅದಂತೂ ಕಾಲಾನುಸಾರ ಆಗತ್ತಿದೆ ರೀ ತ್ಯಾಗ. ಶರೀರದೊಳಗೆ ಭಯಂಕರ ರೋಗ ಬಂದ ನಂತರ ಯಾವುದೂ ಹೇಳಿ ಬರುವುದಿಲ್ಲ. ರೋಗ ಹೇಳಿ ಬರುವುದಿಲ್ಲ, ಮರಣ ಹೇಳಿ ಬರುವುದಿಲ್ಲ, ವಿಪತ್ತು ಹೇಳಿ ಬರುವುದಿಲ್ಲ. ಆದರೆ ಈ ಜೀವಕ್ಕೆ ಭ್ರಾಂತಿ ಇದೆ, ಇದು ಹೀಗೇ ನಡೀತಿದೆ, ಹೀಗೇ ನಡಿಬೇಕು ಅನ್ನುವ ಅಭಿಪ್ರಾಯ ಇದೆ. ಹೀಗೆ ನಡೆಸ್ತೇನೆ, ನಡೀತಿದೆ. ಇದರೊಳಗೆ ಯಾವ ಪ್ರಕಾರದ ಬಾಧೆ ಬರುವ ಹಾಗೆ ನಾನು ಅಜ್ಞಾನದಿಂದ ವರ್ತಿಸುವುದಿಲ್ಲ. ಹೀಗೆ ಈ ಜೀವಕ್ಕ ಭಯಂಕರವಾದಂಥ ವಸ್ತು ಸ್ವರೂಪದ ವಿರಾಧನಾರೂಪದ ಅಭಿಪ್ರಾಯ ಇದೆ. ವಸ್ತು ಸ್ವರೂಪದ ವಿರಾಧನಾರೂಪದ ಭಯಂಕರ ಅಭಿಪ್ರಾಯ. ಅರೇ ಆ ಅಭಿಪ್ರಾಯದಿಂದ ತನ್ನನ್ನೇ ತಾನು ಕೊಚ್ಚ ಹಾಕ್ತಾ ಇದ್ದಾನೆ, ತುಳಿದು ಬಿಡ್ತಾ ಇದ್ದಾನೆ. ಆದರೆ ಹೊರಗನ್ನಿಸ್ತಿದೆ, ನಾನು ಗೆದ್ದೇನೆ, ನನ್ನ ಮಾತು ನಡೆಯಿತು, ನನ್ನ ಪ್ರವೃತ್ತಿ ಯಶಸ್ವಿ ಆಯಿತು, ನನ್ನ ಇಚ್ಛೆ ಯಶಸ್ವಿ ಆಯಿತು. ಅದೇ ಈ ಜೀವ ಈ ಪ್ರಕಾರ ತನ್ನನ್ನು ತಾನು ಮೆಟ್ಟಿ ನಿಲ್ಲುತ್ತಾ ಜ್ಞಾನಿ ಗುರುಗಳ ವಚನದ ರಹಸ್ಯವನ್ನು ತಿಳಿದುಕೊಳ್ಳುವ ಸಲುವಾಗಿ ಸಮಯವನ್ನೇ ತೆಗೆಯದೆ ಕಾಲಾವಕಾಶ ಆಮೇಲೆ ಮಾಡ್ತೇನೆ, ಮೊದಲೇನು ಮಾಡ್ತೇನೆ? ಮೊದಲು ಪಾಪ ಮಾಡ್ತೇನೆ, ಮೊದಲು ಮೋಹದ ಪೋಷಣೆ ಮಾಡ್ತೇನೆ, ಮೊದಲು ಪರಪದಾರ್ಥದ ರಕ್ಷಣೆ ಮಾಡ್ತೇನೆ, ಮೊದಲು ಪರಪದಾರ್ಥದೊಳಗೆ ಏನೇನು ಮಾಡೋದು ನನ್ನ ದೃಷ್ಟಿಯೊಳಗೆ ಉದ್ದೇಶದೊಳಗೆ ಇದೆಯೋ ಅವೆಲ್ಲ ಕಾರ್ಯಗಳನ್ನು ಮಾಡೋದು ಮುಖ್ಯ ಅನ್ನಿಸ್ತಿದೆ. ಸತ್ಯವನ್ನು ಆಲಿಸುವ ಸಲುವಾಗಿ ಸಮಯ ಇಲ್ಲ. ನಾಳೆಂದು ಏನು ಆಗಿದೆ, ನಿಂತಿದೆ. ಇವತ್ತೊಂದು ದಿವಸ ಪಾಪದೊಳಗೆ ಹೋಗಲಿ. ಅರೆ ನಾಳೆ ಯಾವ ರೀತಿಯಿಂದ ಈ ಜೀವನದೊಳಗ ಉದಯ ಆಗ್ತಿದೆ ಅನ್ನೋದ ಕೇವಲ ಭಗವಂತರಿಗೆ ಮಾತ್ರ ಗೊತ್ತರೆ. ಇಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ. ನಡೀತಾ ಇರ್ತಿದೆ, ಇದ್ದಕ್ಕಿದ್ದ ಹಾಗೆ ಘಟನೆ ಬರ್ತಿದೆ ಅಲ್ಲ. ಓರ್ವ ಮನುಷ್ಯ ಹಳ್ಳಿಗಾಡಿನಿಂದ ಬಂದ, ಸಿಟಿಯೊಳಗೆ ಪಟ್ಟಣದೊಳಗೆ ಬಂದ, ತನ್ನ ಬುದ್ಧಿವಂತಿಕೆಯಿಂದ, ಪರಿಶ್ರಮದಿಂದ, ಪೂರ್ವ ಪುಣ್ಯದ ಉದಯದಿಂದ ಬಹಳಷ್ಟು ಆಸ್ತಿ ಮಾಡಿದ ಮನೆ, ಮಕ್ಕಳ, ಹೆಂಡತಿ, ಸೊಸೆಯಂದಿರ, ಮೊಮ್ಮಕ್ಕಳ ಮನೆ ತುಂಬ ಪರಿವಾರ. ಆಸ್ತಿನೂ ಹಾಗೆ, ಚೈತನ್ಯದ ಆಸ್ತಿನೂ ಹಾಗೆ, ಮಕ್ಕಳ ಮರಿ. ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ವಾಯುವಿಹಾರಕ್ಕೆ ಹೋಗಿರ್ತಾನೆ. ಭೂಕಂಪ ಆಗಿ ಮನೆಯೆಲ್ಲ ನೆಲದೊಳಗೆ ಹೋಗಿಬಿಟ್ಟಿರ್ತಿದೆ. ಅವನು ಬರೋ ತನಕ ಅಲ್ಲೇ ಇರೋದಿಲ್ಲ. ಇದು ಘಟನೆ ಬರ್ತಿದೆ ಆಗಮದೊಳಗೆ. ವಾಯುವಿಹಾರಕ್ಕೆ ಸಾಯಂಕಾಲ ವಾಯುವಿಹಾರಕ್ಕೆ ಹೋಗಿರ್ತಾರಲ್ಲ, ಬಂದ ನೋಡೋ ತನಕ ಭೂಮಿಯೊಳಗೆ ಹೋಗಿಬಿಟ್ಟಿತ್ತು ಮನೆ. ಏನೂ ಇಲ್ಲ, ಅಲ್ಲಿ ನಿಶಾನ ಇಲ್ಲ. ಹಾಗೆ ಈ ಜೀವದ ಪುಣ್ಯ ಯಾವಾಗ ತೀರಿ ಎಲ್ಲ ಸಪಾಟ ಮಾಡ್ತೀವಿಯೋ ಗೊತ್ತಿಲ್ಲ. ಆದರೆ ಈ ಜೀವಕ್ಕೆ ಆ ಪುಣ್ಯ ಪಾಪದ ಹಿಡಿತದಿಂದ ಬಿಡುಗಡೆಯಾಗಿ ನಿಜಾತ್ಮನನ್ನು ತಿಳಿದುಕೊಳ್ಳುವ, ತನ್ನ ಕಲ್ಯಾಣದ ಮಾರ್ಗವನ್ನು ಹಿಡಿದುಕೊಳ್ಳುವ ಸಲುವಾಗಿ ಅವಕಾಶನೇ ಇಲ್ಲ. ಓದಲಿಕ್ಕೆ ಅವಕಾಶ ಇಲ್ಲ, ಕೇಳಲಿಕ್ಕೆ ಅವಕಾಶ ಇಲ್ಲ, ಸ್ಥಿರವಾಗಿ ಕೂಡಲಿಕ್ಕೆ ಅವಕಾಶ ಇಲ್ಲ, ಚಿಂತನ ಮಂಥನ ಮಾಡಲಿಕ್ಕೆ ಅವಕಾಶ ಇಲ್ಲ, ವಿಚಾರ ಮಾಡಲಿಕ್ಕೆ ಅವಕಾಶ ಇಲ್ಲ. ತನ್ನ ಕಾರ್ಯವನ್ನು ತಾನು ಈ ರೀತಿ
ಬಿಡು ತೆಗೆದು ಮಾಡುವುದು ಸಾಧ್ಯ ಇಲ್ಲ ಅಂದ ಮೇಲೆ, ಇಂಥ ಭವದೊಳಗೆ ಸಾಧ್ಯ ಇಲ್ಲ ಅಂದ ಮೇಲೆ, ಈ ಭವ ಪೂರ್ಣ ಆದ ನಂತರ ಅದು ಹೇಗಾಗೋದು? ನಿನ್ನೆ ಹೇಳಿದ್ದಿತ್ತ, ಮೊನ್ನೆ ಹೇಳಿದ್ದಿತ್ತ, ತಿರಿಯಂಜಗತಿಯೊಳಗೆ ಅಜ್ಞಾನದ ಅಧಿಕತೆ ಇದೆ. ಇದ್ದಕ್ಕಿದ್ದ ಹಾಗೆ ತಿರಿಯಂಜಗತಿಗೆ ಹೊರಟು ಹೋಗೋದು. ಯಾವ ಪರಿಚಯ ಇಲ್ಲ, ಗೊತ್ತು ಗುರಿ ಇಲ್ಲ. ನಾನು ಎಲ್ಲಿಂದ ಬಂದಿನೋ, ನನ್ನ ಸ್ವರೂಪ ಎಂಥದ್ದಿದೆ ಅಂಥೇಳಿ ತಿಳ್ಕೊಳ್ಳಲಿಕ್ಕೆ ಅಲ್ಲಿ ಸಾಮರ್ಥ್ಯನೇ ಇಲ್ಲ. ಮತ್ತು ಸಾಮರ್ಥ್ಯ ಇರುವೆಳದೊಳಗೆ ಬಿಡುವಿಲ್ಲ ಆಗಿದ್ರೆ. ತಿರಿಯಂಜಗತಿಯೊಳಗೆ ಅಜ್ಞಾನದ ಅಧಿಕತೆ, ದೇವಗತಿಯೊಳಗೆ ಭೋಗದ ಆಸಕ್ತಿಯ ಅಧಿಕತೆ, ನರಕಗತಿಯೊಳಗ ನಿರಂತರ 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 ಪ್ರತಿಕೂಲತೆಗಳ ಸಮೂಹ. ಒಂದಿಷ್ಟು ಸಂಸಾರದ ವಿಚಾರ ದಿನನಿತ್ಯವೂ ಮಾಡಬೇಕಾಗ್ತಿದೆ. ಯಾವ ಪ್ರಕಾರ ದಿನನಿತ್ಯವೂ ಆಹಾರ ಪಾನೀಯಗಳ ಸೇವನೆ ಮಾಡ್ತೇವೆಯೋ ಆ ಪ್ರಕಾರ ದಿನನಿತ್ಯವೂ 12 ಅನುಪ್ರೇಕ್ಷೆ, ಅರೆ ಅನಿತ್ಯ, ಅಶರಣ ಮೊದಲಾದ ಅನುಪ್ರೇಕ್ಷೆ ದಿನನಿತ್ಯವೂ ಪದೇ ಪದೇ. ಅರೆ ತೀರ್ಥಂಕರರಂಥ ಮಹಾಪುರುಷರು ಕೂಡ ಈ ಸಂಸಾರದ ಅನಿತ್ಯತೆಯನ್ನು ದೀಕ್ಷಾಧಾರಣದ ಸಮಯದೊಳಗೆ ಮಾಡ್ತಾರೆ. ಮಹಾಮುನಿಗಳ ಯಾವಾಗ ಪರೀಶಃ ಉಪಸರ್ಗಗಳು ಬರ್ತವೆಯೋ ಆವಾಗ ಆ 12 ಅನುಪ್ರೇಕ್ಷೆಗಳನ್ನು ಚಿಂತಿಸಿ, ದೀಕ್ಷಾ ತಗೊಳ್ಳುವ ವೇಳೆದೊಳಗೆ ಯಾವ ವೈರಾಗ್ಯ ಇತ್ತಲ್ಲ ಆ ಪ್ರಕಾರದ ವೈರಾಗ್ಯವನ್ನು ಆ ಸಮಯದಲ್ಲಿ ಪುಷ್ಟ ಮಾಡಿಕೊಡ್ತಾರೆ. ಹಾಗಾದ್ರೆ ಮುನಿ ಜೀವನ ಹೀಗಿದೆ. ಸಾಧಕನ ಮಾರ್ಗದೊಳಗೆ ಬರಬೇಕಾದ್ರೆ ಈ ಪ್ರಕಾರ ಇದೆ ಅಂದ ಮೇಲೆ ಇದ್ದಕ್ಕಿದ್ದ ಹಾಗೆ ಮೋಕ್ಷ ಮಾರ್ಗ ಅಂತೂ ಪ್ರಾಪ್ತ ಆಗುವುದಿಲ್ಲ. ಮತ್ತು ಬೇಕೆ ಯಾರಿಗಾಗಿದೆ? ಬೇಕೆ ಯಾರಿಗಾಗಿದೆ ಮೋಕ್ಷ ಮಾರ್ಗ? ಈಗ ಇದೇ ಆದ ಪರ್ಯಾಪ್ತಿ ಇದೆಯಲ್ಲ ಸಂಸಾರ, ಅದರಲ್ಲಿ ನಾನು ಹೇಗೆ ಬೇಕು ಹಾಗೆ ಸುಖಿ ಇದ್ದೇನಲ್ಲ, ಆಗಬಹುದಲ್ಲ. ಅರೆ ಈ ಜೀವದ ಈ ಯಾವ ಸಂಸಾರದೊಳಗೆ ಆಕುಲತೆ ತುಂಬಿರುವ, ಅರೆ ಅತ್ಯಂತ ಧಿಕ್ಕಾರ ಯೋಗ್ಯ ಪರವಶತೆಯ ಮಧ್ಯದೊಳಗೆ ಸುಖ ಮನ್ನಿಸ್ತಾ ಇರುವಂಥ ಈ ಜೀವಕ್ಕ ಆ ಸ್ವಾಧೀನವಾದಂಥ ಆತ್ಮಿಕವಾದಂಥ ಸುಖದ ಮಾರ್ಗ, ಮೋಕ್ಷದ ಮಾರ್ಗ ಹೇಗೆ ರುಚಿಸುವ ಸಾಧ್ಯತೆ ಇದೆ? ಒಂದಿಷ್ಟು ಒಳಗೆ ಬೆಳಕ ಬಿಟ್ಟು ನೋಡೋದ್ರಿ, ಆಗಮದ ಪ್ರಕಾಶ ಮಾಡಿ ಒಳಗಡೆ ನೋಡೋದು. ನನಗೆ ಮೋಕ್ಷ ಮಾರ್ಗ ಬೇಕಾಗಿದೆನಾ? ಅರೆ ಇಲ್ಲಿ ಆಗಮದೊಳಗೆ ಕಥನ ಬಂತ, ಅವರಿಗೆ ಬೇಕಿತ್ತರೆ ಭವದ ಭೀತಿಯು ಯಾರಿಗಿದೆ? ಮೋಕ್ಷದ ಇಚ್ಛೆಯು ಯಾರಿಗಿದೆ? ಅವರಾತ್ಮನಿಗೆ ಬೋಧಿಸಲು ಚಿತ್ತವಿದೋ ರಚಿಸಿ. ಕೊನೆಗೆ ಹೇಳ್ತಾರೆ, ಭವ ದುಃಖದಿ ಭಯಗೊಂಡ ಯೋಗಿ ಚಂದ್ರಮುನಿವರ ದೇವ. ಭವ ದುಃಖದಿ ಭಯಗೊಂಡ ಯಾರ? ಯೋಗಿ ಚಂದ್ರ ಮುನಿವರ ದೇವ. ಆ ಭವ ದುಃಖದ ನಾಶದ ಸಲುವಾಗಿ ಈ ಗಾಥೆಗಳ ರಚನೆ, ದೋಹೆಗಳ ರಚನೆ ನನ್ನ ಸಲುವಾಗಿ ಮಾಡಿದ್ದಾರೆ ಅಂಥೇಳಿ ನೀವು ತಿಳಿಯಲೇಬೇಡಿ. ಅಜ್ಞಾನಿಗಳ ಸಲುವಾಗಿ ಅಂತೂ ಜ್ಞಾನಿಗಳು ಎಂದೂ ಯಾವ ಕಾರ್ಯ ಮಾಡೋದನ್ನ ಇಲ್ಲ. ಯಾರ ಜ್ಞಾನಿ ಇದ್ದಾರೋ ಅವರಿಗೆ ಯಾವ ಪುರುಷಾರ್ಥದ ದುರ್ಬಲತೆ ಇದೆಯೋ ಅದರ ನಿವಾರಣೆಯ ಸಲುವಾಗಿ ಜ್ಞಾನಿಗಳ ರಚನೆ ಮಾಡಿರ್ತಾರೆ. ದುರ್ಬಲತೆ ಇದೆಯಲ್ಲ, ಆ ದುರ್ಬಲತೆಯ ನಿವಾರಣೆ ಮಾಡಿ ಪುರುಷಾರ್ಥದೊಳಗ ಬಂದು ಬಿಡೋದ. ಮೋಕ್ಷ ಮಾರ್ಗದೊಳಗ ಒಂದು ಸಮಯ ಕೂಡ ನಿಂತಲ್ಲೇ ನಿಲ್ಲೋದಿಲ್ಲ. ನಿಂತಲ್ಲೇ ನಿಂತಿದ್ರೆ ಯಾವ ಪ್ರಕಾರ ಹರಿಯುವ ನೀರ ಮತ್ತು ನಿಂತ ನೀರಿನೊಳಗೆ ವ್ಯತ್ಯಾಸ ಇದೆ. ಪ್ರವಾಹಿ ನೀರು ಹೇಗಿದೆ? ಪ್ರಾಸುಕಿದೆ, ನಿರ್ಜಂತುಕಿದೆ. ಒಂದು ವೇಳೆ ತಪ್ಪಿ ಕಮಂಡಲದೊಳಗೆ ನೀರಿಲ್ಲದೆ ಹೋದ್ರೆ ಪ್ರವಾಹಿ ನೀರಿನ ಉಪಯೋಗ ಅವರ ಆ ಕಾರ್ಯದ ಸಲುವಾಗಿ ಮಾಡಬಹುದಾಗಿದೆ. ಆದರೆ ನಿಂತ ನೀರ, ಕೊಳದೊಳಗೆ ನಿಂತ ನೀರ ಯಾವುದು ಅಪ್ರಾಸುಕ ಇದೆಯೋ ಅದರಲ್ಲಿ ಅಗಣಿತ ಜೀವರಾಶಿ.
ಸರಿ, ಅದೇ ಪ್ರಕಾರ ಮೋಕ್ಷ ಮಾರ್ಗದಲ್ಲಿ ನಿರಂತರ ಉದ್ಯಮಶೀಲ ಯಾರು ಇಲ್ಲ, ಅಲ್ಲಿ ಕ್ರಿಮಿ ಅರ್ಥಾತ್ ಪರಭಾವಗಳ ನಿಯಮದಿಂದ ಉತ್ಪನ್ನ ಆಗ್ತದೆ. ಪರಭಾವಗಳ ಇದ್ದ ನಂತರ ಅಲ್ಲಿ ಬಂಧ ಇದೇ ಇದೆ. ಅದಕ್ಕೆ ಮುನಿ ಜೀವನ ಹೇಗಿದೆ, ಪ್ರವಾಹಿ ನೀರಿನ ಹಾಗೆ ಇದೆ. ಸಾಧಕನ ಜೀವನ ಹೇಗಿದೆ, ಯಾರಿಗೆ ಸಾಧನಾ ಮಾರ್ಗದೊಳಗೆ ಬರೋದಿದೆ ಅವರ ಪ್ರವಾಹಿ ನೀರಿನ ಹಾಗೆ ನಿತ್ಯವೂ ದೇವಶಾಸ್ತ್ರ ಗುರುವಿನ ಚಿಂತನ, ನಿತ್ಯವೂ ತನ್ನ ಅಪರಾಧದ ಬೋಧ, ನಿತ್ಯವೂ ಅಸಾರ ಸಂಸಾರದೊಳಗ ನಿರಂತರ ಉದಿಸಿ ಬರುವಂಥ ಆನಂದಮಯ ಭಾವಗಳ ಕುರಿತು ವಾಸ್ತವಿಕತೆಯನ್ನು ಅರಿತುಕೊಳ್ಳುವ, ಕಂಡುಕೊಳ್ಳುವ ಉದ್ಯಮ ನಿರಂತರ ಮಾಡಲಿಕ್ಕೆ ಬೇಕು. ಜೀವನ ನಿರಂತರ ಸಾಗ್ತಾ ಇದೆಯೋ ಅಥವಾ ಇಲ್ಲರಿ, ಸಮಯ 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 ಸಮಯಕ್ಕ ಆಯುವಿನ ನಿಷೇಕಗಳು ಬರಿದಾಗ್ತಾ ಇದ್ದಾವೆ. ಆದರೆ ಮೂಢ ಜೀವ, ಅರೆ ಮೂಢ ಜೀವ ಯಾಕನ್ನೋದು, ಮೂಢ ಯಾರಿಗನ್ನೋದು, ಯಾತಕ್ಕನ್ನೋದು, ಮೂಢ ಇಲ್ಲವೇ ಇಲ್ಲ. ಪ್ರವಚನ ಸಾರದೊಳಗೆ ಹೇಳ್ತಾರೆ, ಯಾವ ಜೀವ ಪರಭಾವದೊಳಗೆ ರಮಿಸ್ತಾ ಇದ್ದಾನೋ ಆ ಜೀವ ಇಂದಿನಿಂದ ಆಗಾಮಿ ಕಾಲದೊಳಗೆ ಅತ್ಯಂತ ಸಮೃದ್ಧವಾದಂಥ ಸಂಸಾರದಲ್ಲಿ ಪರಿಭ್ರಮಣ. ಸಮೃದ್ಧಿ ಯಾವುದರದಿದೆ ಸಂಸಾರದೊಳಗೆ? ಯಾವುದರದ್ದು? ದೇಹದ ಅನುಕೂಲತೆ, ಧನ ಪುತ್ರಾದಿಗಳ ಅನುಕೂಲತೆ. ಸಮೃದ್ಧಿ ಯಾವುದರದಿದೆ ಸಂಸಾರದೊಳಗೆ? ದುಃಖದ್ದು, ಪರವಶತೆ ಇದ್ದು, ಆಕುಲತೆ ಇದ್ದು. ಸಮೃದ್ಧಿ ಯಾವಾಗೂ ಅದರಲ್ಲಿ ಕೊರತೆ ಬರುತ್ತೆ. ಚಕ್ರವರ್ತಿಯ ನಿಧಿ, ಚಕ್ರವರ್ತಿಯ ಪುಣ್ಯ ತೀರಿದ ನಂತರ ಮಾಯ ಆಗ್ಬಹುದ್ರಿ. ಆದ್ರೆ ಸಂಸಾರದೊಳಗೆ ದುಃಖದ ಸಮೃದ್ಧಿ ಯಾವಾಗೂ ಮಂದಾಗೋ. ಈ ಪ್ರಕಾರ ವಿದೇಹದಿಂದ ಮರಳಿ ಬಂದ ನಂತರ ಕುಂದು ಕುಂದು ಹೇಳುವ ಪ್ರವಚನ ಸಾರದೊಳಗೆ ಗಾಥೆ ಹೇಳ್ತಾರೆ. ಆ ಗಾಥೆಯ ಮರ್ಮೇನಿದೆ, ಅವರ ಜೀವನ ಧನ್ಯ ಇದೆ. ಆ ಪ್ರಕಾರ ನನ್ನ ಜೀವನ ಆಗಲಿಲ್ಲ ಅಂತಂದ್ರೆ ಈ ಸಮೃದ್ಧ ಸಂಸಾರದೊಳಗ ನಾನು ಸುತ್ತಾಡಬೇಕಾಗೋದು. ಅರೆ ಸುತ್ತಾಡೋದು ಅರ್ಥಾತ್ ಯಾವ ಭಾವಲಿಂಗಿ ಸಂತದರಲ್ಲ ಅವರಿಗೆ ಎರಡು ಭವ ಇದ್ರೆ ಅತ್ಯಂತ ಭಾರರೂಪ ಇದೆ. ಅದ ಅತ್ಯಂತ ಭಾರರೂಪ. ನಮಗೆ ಅನಂತ ಭವ ಪ್ರತಿ ಸಮಯದ ಭಾವದೊಳಗೆ ಹೆಣೆಯಲ್ಪಡ್ತಾ ಇದ್ದಾವೆ. ಪ್ರತಿ ಸಮಯದ ಭಾವದೊಳಗಡೆ ಯಾವಾಗಲೇ ಒಂದು ಸಲ ಅಲ್ಲ. ಅರೆ ಪ್ರವೃತ್ತಿ ಎಲ್ಲಿದೆಲ್ಲ ಪರದಲ್ಲೇ. ಅದು ಪೂಜಾ, ಭಕ್ತಿ, ಸ್ವಾಧ್ಯಾಯ, ಚಿಂತನ, ಈ ಪ್ರವೃತ್ತಿಗಳಿಂದ ಕೂಡ ಪುಣ್ಯ ರೂಪದ ಆಶ್ರವ ಆಗ್ತಾ ಇದೆ. ಆ ಪುಣ್ಯ ರೂಪದ ಆಶ್ರವದಿಂದ ಅತ್ಯಂತ ಭಿನ್ನ ಇರುವಂಥ ಚಿದಾನಂದಮಯ ಆತ್ಮನನ್ನು ತಿಳಿದುಕೊಳ್ಳುವ ಪ್ರೇರಣೆಯನ್ನು ವಿಹಿತರಾಗಿ, ಭಗವಂತರ ವಿಹಿತರಾಗಿ, ಸಂತರ ವಿಹಿತರಾಗಿ ವಾಣಿ ನೀಡ್ತಾ ಇದೆ. ಅದು ನಮ್ಮ ಸ್ಪರ್ಶನ ಮಾಡ್ತಾ ಇಲ್ಲ. ಆ ಸಂಕೇತ ಏನು ಇದೆ ಅಲ್ಲ ಪ್ರೇರಣೆ, ಅದು ನಮ್ಮನ್ನು ಸ್ಪರ್ಶನ ಮಾಡ್ತಾ ಇಲ್ಲ. ನಾವು ಅದೇನೋ ಅಚೇತನವತ್ ಆಗಿ ಹೋಗಿದ್ದೇವ್ರಿ. ನಡೆರಿ, ಪಂಚೇಂದ್ರಿಯ ಸಂಬಂಧದ ವಿಷಯಗಳನ್ನು ಸೇವಿಸುತ್ತಾನೆ. ಎಷ್ಟು ಭಾವಿದೆ ಇದರಲ್ಲಿ. ಆದಾಗ್ಯೂ ಪಂಚೇಂದ್ರಿಯ ಭೋಗದ ಫಲವಿರುವಂಥ ಜ್ಞಾನಾವರಣಾದಿ ಕರ್ಮಗಳ ಬಂಧ, ಅದರ ಫಲ ಏನಿದೆ, ಏನು ಅನ್ನಿಸ್ತಾ ಇದೆ ಒಳಗ, ಆ ಶಬ್ದದಲ್ಲಿ ಭಾವೇನಿದೆ ರೀ. ಪಂಚೇಂದ್ರಿಯ ಭೋಗದ ಫಲ ಜ್ಞಾನಾವರಣಾದಿ ಕರ್ಮಗಳ ಬಂಧ. ಜ್ಞಾನದ ಮೇಲೆ ಆವರಣ 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 ಬರ್ತಾ ಬರ್ತಾ ಅಕ್ಷರದ ಅನಂತವ ಭಾಗ ಮಾತ್ರ ಉಳಿಯೋದಿದೆ ರೀ ಜ್ಞಾನ. ಅಲ್ಲೇನು ಮಾಡೋದು? ಅರೇ ಜಗತ್ತಂತೂ ನಿನ್ನನ್ನು ಜೀವ ಅಂಥೇಳಿ ತಿಳಿಯೋದೇ ಇಲ್ಲ. ಮತ್ತು ನಾನು ಜೀವಿದ್ದೇನೆ ಅಂಥೇಳಿ ತಿಳಿದುಕೊಳ್ಳುವ ಸಂಪೂರ್ಣ ಸಾಮರ್ಥ್ಯವನ್ನು ಕಳ್ಕೊಂಡು ಕೂತಿದೆಯಪ್ಪ. ಎಷ್ಟು ಪರಾಧೀನತೆ ರೀ. ನಾನು ಜೀವಿದ್ದೇನೆ, ಇಷ್ಟು ತಿಳ್ಕೊಳ್ಬೇಕಾದ್ರೆ ಯಾವ ಸಾಮರ್ಥ್ಯ ಬೇಕೋ ಅದರೊಳಗಿನ ಒಂದು ಅನಂತವ ಭಾಗ ಇದೆ ರೀ. ಅಲ್ಲಿ ಒಂದರ ಅನಂತವ ಭಾಗ ಇದೆ ರೀ. ಒಂದು ಅನಂತದೊಳಗಿನ ಒಂದು ಭಾಗ.
ಅಕ್ಷರದಾನ ಅಂತಂತಂದ್ರೆ ಒಂದು ಅಕ್ಷರವನ್ನು ತಿಳಿಲಿಕ್ಕೆ ಎಷ್ಟು ಜ್ಞಾನ ಬೇಕು ಹಾಗೆ ಅರ್ಥ ಅಲ್ಲ. ಅಕ್ಷರದಾನ ಅಂತ ಅರೆ ನಾನು ನಾಶರಹಿತ ವಸ್ತು ಇದ್ದೇನೆ ಇಷ್ಟು ತಿಳಿಯುವ ಸಲುವಾಗಿ ಎಷ್ಟು ಜ್ಞಾನ ಬೇಕಲ್ಲ. ಅದರಲ್ಲೇ ಅನಂತ ಭಾಗ ಮಾಡಿ ಒಂದರಷ್ಟು ಜ್ಞಾನ ಅಲ್ಲಿ ಇದೆ. ಅರೆ ಜ್ಞಾನನೇ ಇಲ್ಲ ಅಂದಮೇಲೆ ಅಲ್ಲಿ ಏನು ಮಾಡೋದು ಇದು ಈ ಜೀವ ಹೇಳ್ರಿ, ಏನು ಮಾಡೋದು? ಒಂದು ಜ್ಞಾನದ ಆಧಾರದಿಂದ ಜೀವ ಅನಂತ ದುಃಖಕ್ಕೆ ಕೊನೆ ತರಬಹುದಾಗಿದೆ. ಒಂದು ಜ್ಞಾನದ ಸಾಧನದಿಂದ ಜೀವ ನಿರಾಕುಲ ಶಾಂತಿಯ ಸಾಗರನಾದಂಥ ಅವ್ಯಾಬಾಧ ಸುಖದ ಆಗರನಾದಂಥ ಶುದ್ಧಾತ್ಮನನ್ನ ಪ್ರಗಟ ರೂಪದಿಂದ ಅನುಭವ ಮಾಡಬಹುದಾಗಿದೆ ಒಂದು ಜ್ಞಾನದಿಂದ. ಲೋಕದೊಳಗೂ ಕೂಡ ಜ್ಞಾನಕ್ಕನ ಬೆಲೆ ಇದೆ. ಜ್ಞಾನ ಅಂದ್ರೆ ಶಾಸ್ತ್ರಜ್ಞಾನನೂ ಅಲ್ಲ, ಜ್ಞಾನ ಅಂದ್ರೆ ಪುಸ್ತಕಿ ಜ್ಞಾನನೂ ಅಲ್ಲ. ಯಾವುದರಿಂದ ತನಗೆ ವರ್ತಮಾನದಲ್ಲಿ ಸುಖಿಯಾಗಲಿಕ್ಕೆ ಬರ್ತಿದೆಯೋ ಅದು ಜ್ಞಾನ. ಯಾವುದರಿಂದ ಅರ್ಥಾತ್ ಜ್ಞಾನಂತೂ ವರ್ತಮಾನದನ್ನ ಕಾರ್ಯ ಮಾಡ್ತಿದೆಯಲ್ಲ. ಜ್ಞಾನ ತ್ರಿಕಾಲಿ ಇದ್ರೂ ಕಾರ್ಯರೂಪ ಯಾವುದಿದೆ? ವರ್ತಮಾನದ ಒಂದು ಸಮಯದ. ಹಾಗಾದ್ರೆ ಆ ಜ್ಞಾನ ತನಗೆ ಬಂದು ಒದಗುತ್ತಾ ಇರುವಂಥ ದುಃಖದಿಂದ ತನ್ನನ್ನು ತಾನು ತಪ್ಪಿಸಿಕೊಳ್ಳುವಲ್ಲಿ ಉಪಯೋಗಿ ಆಯಿತು ಅಂದ್ರೆ ಅದಕ್ಕೆ ಜ್ಞಾನ ಅಂತಾರೆ. ದುಃಖದೊಳಗೆ ಮುಳುಗುವ ಸಲುವಾಗಿ ಯಾವುದಿದೆಯೋ ಅದು ಜ್ಞಾನ ಅಲ್ಲವೇ ಅಲ್ಲ. ಅರೆ ಹೆಚ್ಚು ಹೆಚ್ಚಿಗೆ ಅಜ್ಞಾನದ ಪ್ರದರ್ಶನ ಮತ್ತು ಗೆದ್ದನಂತೆ ಹೆಚ್ಚು ಹೆಚ್ಚಿಗೆ ಅಜ್ಞಾನದ ಪ್ರದರ್ಶನ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಜ್ಞಾನಾವರಣ. ಯಾವ ಯಾವ ಭಾವ ಇದಾವೆಯೋ ನಮ್ಮೋ, ಅರೆ ಯಾವ್ಯಾವ ಭಾವ ಅಂದ್ರೆ ಪರಪದಾರ್ಥಕ್ಕೆ ಸಂಬಂಧಿಸಿದ್ದು ಅಲ್ಲ, ದೇಹ ಮತ್ತು ಇಂದ್ರಿಯ ವಿಷಯ. ಎಷ್ಟು ಅರ್ಥ ಇದೆಯಪ್ಪ ಅಂತಂದ್ರೆ ಆ ದೇಹ ಮತ್ತು ಇಂದ್ರಿಯ ವಿಷಯಗಳಿಗೆ ಸಂಬಂಧಿಸಿದ ಹಾಗೆ ನನ್ನ ಜ್ಞಾನ ಯಥಾರ್ಥ ಆಗಿ ಬಿಡುವಷ್ಟು ಅರ್ಥ ಇದೆ. ಯಥಾರ್ಥ ಆಗಿ ಬಿಡುವಷ್ಟು. ಅರೆ ಇಷ್ಟೋಪದೇಶದೊಳಗೆ ಒಂದು ದೃಷ್ಟಾಂತ ಬರ್ತಿದೆ ಅಲ್ಲ. ರಾತ್ರಿ ಸಮಯದೊಳಗ ಓರ್ವ ಮನುಷ್ಯ ಮದ್ಯ ಕುಡಿದು ಅರಣ್ಯದ ಮಾರ್ಗದಿಂದ ಬರ್ತಾ ಇದ್ದಾನೆ. ಒಂದು ಮೋಟ ಮರ ಇದೆ, ಮೇಲಿನ ರೆಂಬೆ ಕೊಂಬೆಗಳನ್ನು ಯಾರೋ ಕತ್ತರಿಸಿ ಹಾಕಿದರೆ ಮೋಟ ಮರ ಇದೆ. ಆ ಮರವನ್ನ ಆತ ಮಿತ್ರ ಅಂತ ಹೇಳಿ ತಿಳ್ಕೊಂಡು ಮಾತಾಡಿಸ್ತಾ ಇದ್ದಾನೆ, ಚೇಷ್ಟೆ ಮಾಡ್ತಾ ಇದ್ದಾನೆ. ಯಾಕೆ ಮಾತಾಡ್ತಾ ಇಲ್ಲ ಅಂಥೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದಾನೆ. ಯಾವ ವೇಳೆದೊಳಗ ಮಾತಾಡ್ತಾ ಇಲ್ಲ, ಏನು ಸಿಟ್ಟು ಮಾಡಿದೆಯೇನು ಅಂಥೇಳಿ ಜೋರಾಗಿ ಒಂದು ಹೊಡಿಲಿಕ್ಕೆ ಹೋಗ್ತಾನೆ. ಆವಾಗ ತಾನೇ ತಿರುಗಿ ಅದನ್ನು ಸರಿ ಅಂತಿರ್ತಾ ಬೇಕಾದ್ರೆ ಮಾತಾಡಿಸ್ತಿರ್ತಾ ಏನೇನು ಮೋಕ್ಷ ಮಾರ್ಗ ಪ್ರಕಾಶಕದೊಳಗೆ ಬರುವುದಿಲ್ಲ. ಏನು ಬರ್ತಿದೆ? ಮೋಕ್ಷ ಮಾರ್ಗ ಪ್ರಕಾಶಕದೊಳಗೆ ದೃಷ್ಟಾಂತ ಏನು ಬರ್ತಿದೆ? ಶವವನ್ನ ಅರೆ ಮಾತಾಡಿಸ್ತಾ ಇರ್ತಾನೆ, ಏನೇನೋ ಮಾಡ್ತಾ ಇರ್ತಾನೆ. ಅವನ ದುಃಖ ಯಾವಾಗ ಕಮ್ಮಿ ಆಗುವುದಾ? ಎಂಥ ಒಂದು ಸುಂದರವಾದಂಥ ಅಲ್ಲೇ ಅರ್ಥ ಕಾರಣ ಕೊಟ್ಟಿದ್ದಾರೆ. ಏನು ಅದನ್ನು ಶವ ಅಂಥೇಳಿ ತಿಳಿಯೋದು. ಇಷ್ಟೇ ಅವನ ದುಃಖ ನಿವಾರಣೆಯ ಉಪಾಯ. ಇಲ್ದಿದ್ರ ಅದನ್ನು ಎಬ್ಬಿಸಿ ಕೂಡಿಸುವ ಸಲುವಾಗಿ ಅವನ ಹತ್ರ ಯಾವ ಉಪಾಯವೂ ಇಲ್ಲ. ಅವನಿಗೆ ಅದರಿಂದ ಅದು ಎದ್ದು ಕೂಡದೇ ಇರುವುದರಿಂದ, ಮಾತನಾಡದೇ ಇರುವುದರಿಂದ ಯಾವ ದುಃಖ ಆಗ್ತಾ ಇದೆಯಲ್ಲ, ಆ ದುಃಖಗಳದ್ದೆಲ್ಲ ಪರಿಹಾರ ಯಾವುದರಿಂದ? ಇದು ಶವ ಇದೆ. ಇದು ಮಾತಾಡೋದು ಸಾಧ್ಯ. ಅರೆ ಅದೇ ಪ್ರಕಾರ ನಾವು ತಾವು ನಿರಂತರ ತಿಳಿಯೋದಿದೆ. ಇದು ಪರದ್ರವ್ಯ ಇದೆ. ಅರೆ ತನ್ನ ಭವಿತವ್ಯಕ್ಕೆ ಅದು ಕಟ್ಟು ಬಿದ್ದದ್ದಿದೆ. ನನ್ನ ಮಾತು ಕೇಳಲಿಕ್ಕೆ ಸಾಧ್ಯ ಇದೆ. ನನ್ನ ಅರ್ಥಾತ್ ಜಿನೇಂದ್ರ ಪ್ರಭುವಿನ ಮಾತು ಯಾಕೆ ಕೇಳಲಿಕ್ಕೆ ಸಾಧ್ಯ ಇದೆ? ಭವಿತವ್ಯ ಬಲಿಷ್ಠ ಇದ್ದ ನಂತರ ಸರ್ವಜ್ಞ ಪ್ರಭುವಿನ ಮಾತು. ಅರೆ ಸರ್ವಜ್ಞ ಪ್ರಭು ಎಲ್ಲಿದ್ದಾರೆ, ಯಾವ ಪ್ರಕಾರ ಇದ್ದಾರೆ, ಅವರ ಭಾಷ್ಯ ಸ್ವರೂಪ ಭಾಷ್ಯ ಸ್ವರೂಪ ಏನಿದೆ, ಭಾಷ್ಯ ವೈಭವ ಏನಿದೆ. ಭಾಷ್ಯ ವೈಭವ ಅಷ್ಟಿರಬೇಕಾದ್ರೆ, ಭಾಷ್ಯ ಸ್ವರೂಪ ಅಷ್ಟು ಅಸ್ಪೃಷ್ಟ ಇರಬೇಕಾದ್ರೆ
ಅಂತರಂಗದ ವೈಭವ ಎಷ್ಟಿರಬೇಕು, ಅಂತರಂಗದ ಸ್ವಭಾವ ಎಷ್ಟು ಅಸ್ಪೃಷ್ಟ ಇರಬೇಕು, ಪರಮಸ್ಪೃಷ್ಟ. ಸಮವಸರಣದ ರಚನೆಯ ಮಾತ, ಅಲ್ಲಿ ಅರಹಂತ ದೇವರ ವಿರಾಜಮಾನತೆಯ ಮಾತ, ಸಮವಸರಣದಲ್ಲಿ ಇರುವಂಥ ಪವಿತ್ರಾತ್ಮರುಗಳ ಪರಿಣಮನ ಅಥವಾ ಚಾರಿತ್ರದ ಮಾತ ಎಲ್ಲ ಆಲಿಸಿದ ನಂತರ ಅಂತಹ ಪ್ರಭು ನನಗೆ ನನ್ನ ಸ್ವರೂಪವನ್ನು ಹೀಗೆ ಹೇಳಿದರೆ ಇದು ಲಕ್ಷ್ಯದಲ್ಲಿ ಭಾರತ ಇರ್ತಿದೆ. ಬಾಹ್ಯ ಸ್ವರೂಪ ಕೂಡ ತಿಳಿದ್ರೆ ಅವರು ನನಗೆ ನನ್ನ ಸ್ವರೂಪ ಹೇಳಿದರೆ ಏನ, ನೀನು ಭೋಗವನ್ನ ಕರ್ಮದಿಂದ ಆಗಿರುವಂಥದ್ದಂತ ಹೇಳಿ ತಿಳಿ. ಅದು ಹಾಗೇ ಇದೆ. ಶರೀರವನ್ನ ಕರ್ಮ ನಿರ್ಮಿತ ಅಂತ ಹೇಳಿ ಕರ್ಮದ ಅವಸ್ಥಾ ವಿಶೇಷ ಅಂತ ಹೇಳಿ. ಅರೆ ಯಾವ ಅವಸ್ಥೆ ಸ್ಥಿರ ಇದೆ ರೀ? ಯಾವ ದ್ರವ್ಯದ ಪ್ರತಿಯೊಂದು ಅವಸ್ಥೆ ನಿರಂತರ ಪರಿಣಮನ ಆಗ್ತಿದೆ, ಬದಲಾಗ್ತಿದೆ, ಹೊರಟೋಗ್ತಿದೆ. ಅಂದಮೇಲೆ ಕರ್ಮದ ಈ ಅವಸ್ಥೆ ಯಾವ ಶರೀರ ಇದೆಯೋ, ಕರ್ಮದ ಈ ಅವಸ್ಥೆ ಯಾವ ಇಂದ್ರಿಯ ವಿಷಯಗಳಿದಾವೆಯೋ, ನೋಡ್ತೇನೆ, ತಿಳಿತೇನೆ, ಕೇಳ್ತೇನೆ, ಆಘ್ರಾಣಿಸ್ತೇನೆ, ಆಸ್ವಾದಿಸ್ತೇನೆ, ಸ್ಪರ್ಶ ಮಾಡ್ತೇನೆ ಅನ್ನುವ ಭಾವಗಳೇನದವು ಅವು ಕರ್ಮದಿಂದ ಆಗಿರುವಂಥವಿದಾವೆ. ನಿನಗೆ ಅದ್ಯಾವುದು ಮಾಡುವ ಅವಶ್ಯಕತೆ ಇಲ್ಲ. ನೀನು ಅದೆಲ್ಲವುಗಳಿಂದ ಭಿನ್ನ ಇದ್ದುಕೊಂಡು ಬಸ್ ತಿಳಿಯುವುದಿದೆ. ತಿಳಿಯುವುದು ಕೂಡ ಇಲ್ಲ ನಿನಗೆ. ಅವುಗಳನ್ನೇನು ತಿಳಿಯೋದಿದೆ? ಅಚೇತನವನ್ನೇ ಹತ್ತಿರ ಸಲುವಾಗಿ ತಿಳಿಯೋದಿದೆ ರೀ. ತಿಳಿಯುವುದು ಒಂದೇ ನಿನ್ನ ಕಾರ್ಯ ಅಂಥೇಳಿ ಏನು ಹೇಳಿದ್ರು, ಅದು ಅಚೇತನವನ್ನು ತಿಳಿಯೋದ ಅಲ್ಲ. ಹಾಗಾದ್ರೆ ಏನು? ತಿಳಿಯುವ ರೂಪದಿಂದ ಪರಿಣಮಿಸುವುದು. ಏನಿದೆ ಈ ಜೀವಕ್ಕೆ? ಅಸಾಧ್ಯ ಯಾವುದಿದೆ? ಅಸಾಧ್ಯ ಯಾವುದಿದೆ ಅಂತಂದ್ರ ಕರ್ತೃತ್ವವನ್ನು ಬಿಟ್ಟುಕೊಡೋದು, ಪರದ ಜೊತೆಗಿನ ಮಮತ್ವವನ್ನು ಬಿಟ್ಟುಕೊಡೋದು ಅಸಾಧ್ಯ. ಪರದ ಜೊತೆಗಿನ ಏಕತ್ವವನ್ನು ಬಿಟ್ಟುಕೊಡೋದು, ಒಂದು ಮಾಡದಿರು ಅಂತ ಹೇಳಿ. ಎರಡು ಇದ್ದಾವೆ, ಒಂದು ಮಾಡದಿರು. ಎರಡಿರುವುದನ್ನು ಒಂದು ಮಾಡಲಿಕ್ಕೆ ಹೋದ್ರೆ ಅಲ್ಲಿ ನಿಯಮದಿಂದ ದುಃಖ ಆಗೋದ್ರೆ, ನಿಯಮದಿಂದ. ಮತ್ತು ಯಾವ್ಯಾವ ನಮ್ಮ ಭಾವಗಳು ಇದಾವಲ್ಲ, ಅವು ಭಾವಗಳದ್ದು ನಿರಂತರ ಕರ್ಮರೂಪದ ಚಿತ್ರೀಕರಣ ಆಗ್ತಾ ಇದೆಯಲ್ಲ, ಅದನ್ನು ನಾಳೆ ನಾವು ಭೋಗಿಸಲೇಬೇಕು. ಬಂತಲ್ಲ ಸಾಮೂಹಿಕ ಪಾಠದಲ್ಲೇನ, ತಾನು ಮಾಡಿದ ಶುಭಾಶುಭ ಕರ್ಮ ನಿಶ್ಚಯದಿ ಫಲ ಕೊಡುವುದದು. ನಿಶ್ಚಯದಿಂದ ಅದು ಫಲ ಕೊಟ್ಟೇ ಕೊಡ್ತಿದೆ. ಯಾಕೆ? ಅದು ಪ್ರಾಮಾಣಿಕತೆ. ಮಾಡುವಳದೊಳಗೆ ಬಂಧ ಸಮಯ ಚೇತೋರೇ ಅಂತ ಹೇಳ್ತಾರೆ. ಉದಯ ಸಮಯ ರೋದಿಸಿ ಚೆನ್ನಾಗಿ. ಉದಯದ ಸಮಯದೊಳಗ ಅಳುವುದರಿಂದ ಏನೂ ಆಗೋದಿಲ್ಲ. ಬಂಧ ಸಮಯ ಚೇತೋರೆ. ಎಲ್ಲರೂ ಹೋಗಿದಾರ್ರಿ ನಂದ 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 ಅನ್ನೋರು. 6 ಖಂಡದ ಅಧಿಪತಿಗಳು ಹೋದರು, ಮತ್ತು ಅದನ್ನು ಹರಿದು ಹಂಚಿ ನಂದ ನಂದ ಅಂತ ಇದೀವ್ರಿ ನಾವು ಪಾಲ ಮಾಡಿಕೊಂಡ್ರೆ. ಆ ಇಡೀ 6 ಖಂಡದ ಅಧಿಪತಿ ಒಬ್ಬನೇ ಇದ್ದ, ಅವನು ಹೊರಟು ಹೋದ. ಯಾವಾಗ ಹೋಗೋದು ನಮ್ಮದು ಪರದ ದೃಷ್ಟಿ, ಪರದೊಳಗಿನ ಏಕತ್ವ ಬುದ್ಧಿ ಯಾವಾಗ ಹೋಗೋದು? ಅದು ಹೋಗುವ ಸಲುವಾಗಿ ನಾವು ಏನು ಮಾಡಿದೆವು? ಅದು ಹೋಗುವ ಸಲುವಾಗಿ ನಾವು ಏನು ಮಾಡಿದೆವು? ಅದು ಹೋಗೋದು ನಮಗೆ ಬೇಕಾಗಿದೆಯೇನ? ಇವೆಲ್ಲ ಪ್ರಶ್ನೆ ಅದವರಿ. ಖರೇನ ರೀ? ಮುಖ್ಯ ಪ್ರಶ್ನೆ ಇದೆ ರೀ. ನಾವು ಏನು ಕೇಳ್ತಾ ಇದ್ದೇವೆ, ಏನು ಸೋಗು ಮಾಡ್ತಾ ಇದ್ದೇವೆ, ಏನು ಭಗವನ್ ಮಂದಿರದೊಳಗೆ ಹೋಗ್ತಾ ಇದ್ದೇವೆ, ಏನು ನತಮಸ್ತಕ ಆಗ್ತಾ ಇದ್ದೇವೆ, ಏನು ಮಂತ್ರದ ಉಚ್ಚಾರಣೆ ಮಾಡ್ತಾ ಇದ್ದೇವೆ, ಏನು ಜಪತಪ ಮಾಡ್ತಾ ಇದ್ದೇವೆ, ಅದರ ಹಿಂದೆ ಉದ್ದೇಶ ಯಾವುದು ಇದೆಯೋ ಅಥವಾ ನಿರುದ್ದೇಶ ಇದಾವ್ರಿ ಅವೆಲ್ಲ ಕಾರ್ಯ. ಉದ್ದೇಶ ಇದೆಯನ? ಇದ್ದಿದ್ದೇ ಆದ್ರೆ ಆ ಕಾರ್ಯದೊಳಗೆ ಉತ್ತರೋತ್ತರ ಪ್ರಗತಿ ಅರ್ಥಾತ್ ಲಾಭ ಆಗ್ತಾ ಹೋಗ್ತಿರ್ತಾರೆ. ಗಮನ ಮಾಡಿದ ನಂತರ ಮಾರ್ಗ ಕ್ಷಯಿಸ್ತಿದೇನಿಲ್ರಿ, ಆದ್ರೆ ಧ್ಯೇಯ ಎಲ್ಲದ ಗಮನ ಮಾಡಿದ ನಂತರ ಏನಿದೆ ರೀ? ಫಲ ಏನಿದೆ? ಉದ್ದೇಶ ಏನಿದೆ? ಆಂತರ್ಯದೊಳಗೆ ಮಂದಿರಕ್ಕೆ ಹೋಗುವುದರಿಂದ, ಕೈ ಜೋಡಿಸುವುದರಿಂದ, ಮಸ್ತಕ ಮನಿಸುವುದರಿಂದ ಉದ್ದೇಶ ಏನಿದೆ? ಅವರದ ಆದರ ಮಾಡುವುದಿದೆ. ಏನಿದೆ ರೀ?
ಅವ್ರದ್ದು ಪೂಜೆ, ಅವ್ರದ್ದು ಸತ್ಕಾರ ಮಾಡುವುದು ಇದೆ ಭಗವಂತರದ. ಏನಿದೆ ಉದ್ದೇಶ ಏನಿದೆ ರೀ? ಅರೆ ಅನಂತ ಕಾಲದಿಂದ ನನ್ನನ್ನು ನಾನು ಮರೆತು ಹೋಗಿದ್ದೇನೆ. ಪ್ರತಿಯೊಬ್ಬರಿಗೂ ಅವರವರ ಕುಲ ಪರಂಪರೆಯ ಅನುಸಾರ ದೇವಗಳದಾರಲ್ಲ, ಅವರ ಹಾಗೆನ ನಾವು ನಮ್ಮ ಕುಲ ಪರಂಪರೆಯ ದೇವನಿಗೆ ನಮಸ್ಕಾರ ಮಾಡ್ತಾ ಇದ್ದೇವ್ರೆ. ಇಷ್ಟೇ ಇದೆಯೋ ಅಥವಾ ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿದೆವೋ? ನಮ್ಮಲ್ಲೇ ನಾವು ಸಮಯ ಇರೋ ವೇಳೆದೊಳಗೆ ನೋಡ್ಕೊಳ್ಬೇಕು. ಪ್ರತಿಯೊಬ್ಬರು ತಮ್ಮ ತಮ್ಮ ಕುಲ ಪರಂಪರೆಯ ಅನುಸಾರ ತಮ್ಮ ತಮ್ಮ ಆರಾಧ್ಯ ದೇವನನ್ನ ಪೂಜಿಸ್ತಾರೆ, ಭಜಿಸ್ತಾರೆ, ನಮಿಸ್ತಾರೆ, ಏನು ಮಾಡೋದು ಮಾಡ್ತಾರೆ, ಭಕ್ತಿ ಮಾಡ್ತಾರೆ. ಅವರಲ್ಲಿ ಯಾವ ಪ್ರಕಾರ ಇದೆ ಅವರು ಆ ಪ್ರಕಾರ ಮಾಡ್ತಾರೆ. ನಿಮ್ಮಲ್ಲೇ ಯಾವ ಪ್ರಕಾರ ಇದೆ ಅದನ್ನು ನೀವು ಮಾಡ್ತಾ ಇದ್ದೀರಿ. ಅದರ ಉದ್ದೇಶ ಹಿಂದೆ ಏನಿದೆ? ಈ ದೇವನ ಪ್ರಾಪ್ತಿ ಆಗೋದು, ಈ ದೇವ ಲಭಿಸೋದು, ಈ ದೇವನ ಸ್ವರೂಪ ತಿಳಿದು ಬರೋದು, ಈ ದೇವನಿಗೆ ನಮಸ್ಕಾರ ಮಾಡೋದು. ಅದು ಮಹಾನ್ ಮಹಾನ್ ಅಪೂರ್ವ ಪುಣ್ಯದ ಮಾತಿದೆ. ಆದ್ರೆ ಅದರ ಹಿಂದ, ಆ ಕಾರ್ಯದ ಹಿಂದ ಉದ್ದೇಶ ಯಾವುದಿದೆ? ಯಾವ ಉದ್ದೇಶನೇ ಇಲ್ಲ. ಬಸ್ ನಡೆಯೋದಿದೆ ರೀ, ಗಾಣದ ಎತ್ತ ಇಡೀ ದಿವಸ ನಡೀತಿದ್ದೀರಿ. ಆದರೆ ಎಷ್ಟು ಕಿಲೋಮೀಟರ್ ಹೋಗ್ತಿದ್ದೀರಿ? ಎಲ್ಲಿ ಹೋಗ್ತಿದೆ ಗಾಣದ ಎತ್ತ? ಎಲ್ಲಿಯೂ ಹೋಗೋದಿಲ್ಲ, ಅಲ್ಲೇ ಸುತ್ತಾಗ್ತಿದೆ. ಹಾಗೆ ನಾವು ತಾವ ಉದ್ದೇಶರಹಿತ ಎಷ್ಟೋ ಕಾರ್ಯ ಮಾಡಿದರನು, ಆ ಉದ್ದೇಶದ ಕಡೆಗೆ ಸಾವಧಾನತೆ ಇಲ್ಲದ ಎಷ್ಟೋ ಕಾರ್ಯ ಮಾಡಿದರನು, ಆ ಕಾರ್ಯದ ಫಲ ಬಸ ಸಂಸಾರ, ಬಂಧ, ಪರವಶತೆ, ಜನ್ಮ ಮರಣ, ನರಕ ನಿಗೋಧಗಳಲ್ಲಿ ಅನಂತ ಕಾಲ ಇರುವುದು. ಏನು ಹೇಳ್ತಾ ಇದ್ದಾರ? ಭೋಗಿಸ್ತಾನೆ ಭೋಗಿಸ್ತಾನೆ. ಅರೆ ಶರೀರ ಇದೆ ಅಂದಮೇಲೆ ಶರೀರಕ್ಕೆ ತಿನ್ನಿಸ್ತಾನೆ, ಉಣಿಸ್ತಾನೆ, ಉಡಿಸ್ತಾನೆ, ಮಲಗಿಸ್ತಾನೆ, ವಿಶ್ರಾಂತಿ ಮಾಡಿಸ್ತಾನೆ. ಯಾವ ಸಮ್ಯಕ್ ದೃಷ್ಟಿ ಜೀವ. ಆದ್ರೆ ಏನು ಮಾಡುವುದಿಲ್ಲ, ಬುದ್ಧಿಯೊಳಗೆ ಇದು ಮಾಡಲಿಕ್ಕೆ ಯೋಗ್ಯದೆ ಅಂಥೇಳಿ ಅವನಿಗೆ ಇರುವುದಿಲ್ರಿಪ್ಪ. ಏನು ಇಷ್ಟರೊಳಗನ ಸಂಧಿ ಬಿಟ್ಟದ್ದಿದೆ ನೋಡ್ರಿ. ಇಷ್ಟು ಸೂಕ್ಷ್ಮ ಸಂಧಿ ಇಷ್ಟು ಬಿಟ್ಟದ ನಂತರ ಅದು ದೂರ 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 ಆಗ್ತಾ ಹೋಗ್ತಿದೆ. ನಿರಂತರದ ಪರಿಣಾಮ ಬರೀ ಸಂಧಿ ಬಿಡಿಸೋದಿದೆ. ಬಿಡಿಸಿದ ನಂತರ ಸಣ್ಣ ಕೊಂಡಿಗಿದವರಲ್ಲ ಚೈನ್ ಇದೆ, ಒಂದು ಕಟ್ ಮಾಡೋದಿದೆ. ಆಮೇಲೆ ಎಷ್ಟು ಬೇಕಾದಷ್ಟು ದೂರ ಅದನ್ನು ಮಾಡಬಹುದ್ರಿ, ಹೌದು ಅಥವಾ ಇಲ್ಲ? ಹಾಗೆ ಒಂದು ಏಕತ್ವ ಬುದ್ಧಿ ರೂಪದ ಒಂದು ಸಮಯದ ಪರ್ಯಾಯದೊಳಗ ಏಕತ್ವ ಬುದ್ಧಿಯನ್ನು ಬಿಟ್ಟ ಸ್ವಭಾವದ ಕಡೆಗೆ ನೋಡುವುದಿದೆ. ಪರದ ಕಡೆಗೆ ನೋಡುವುದನ್ನು ಬಿಟ್ಟ, ಪರದ ಆಸಕ್ತಿಯನ್ನು ಬಿಟ್ಟ, ಪರದಿಂದ ಲಾಭಹಾನಿಯ ವಿಪರೀತ ಮನ್ನಣೆಯನ್ನು ತೊರೆದು ಸ್ವಭಾವದ ಕಡೆಗೆ ಒಂದು ಸಮಯದ ಸಂಧಿ ಬಿಡಿಸ್ತು ಅಂತಂದ್ರೆ ನಿರಂತರದ ಪರಿಣಮನದಿಂದ ಸಂಸಾರ ದೂರ 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 ಮೋಕ್ಷ ಹತ್ರ ಹತ್ರ ಹತ್ರ, ಪರವಶತೆ ಬಿಡ್ತಾ ಹೋಯಿತು, ಸ್ವಾಧೀನತೆ ಬೆಳೀತಾ ಹೋಯಿತು. ಅನಂತ ಸ್ವಾಧೀನತೆ ಪ್ರಗಟಾಯಿತು ಮೋಕ್ಷದೊಳಗೆ. ಶರೀರ ಇಲ್ಲ, ಕರ್ಮ ಇಲ್ಲ, ಇಂದ್ರಿಯ ಇಲ್ಲ, ಮನಸ್ಸು ಇಲ್ಲ, ಯಾವ 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 ಯಾವುದು ಸಂಯೋಗ ರೂಪದಿಂದ ಇಲ್ಲ. ಯಾಕೆ? ಬಿಡ್ತಾ ಹೋಗಿದ್ದಾನಲ್ಲ, ಭಾವದೊಳಗೆ ಜ್ಞಾನದೊಳಗೆ ಬಿಡ್ತಾ ಹೋಗಿದ್ದಾನೆ. ಹಾಗಾದ್ರೆ ಏನಿದೆ? ಅನಂತ ದರ್ಶನ, ಅನಂತ ಜ್ಞಾನ, ಅನಂತ ಸುಖ, ಅನಂತ ವೀರ್ಯ, ಅವ್ಯಾಬಾಧ ಶಾಶ್ವತ ಸುಖ. ಯಾವುದರದ್ದು ಬಾಧೆ ಒಳಗೆ ತಿಳಿತಾ ಇದೆ, ರುಚಿಸ್ತಾ ಇದೆ. ಅರೆ ಸಮಯ ಹೋಯಿತು ಅಂತಂದ್ರೆ ಮುಗಿತಾರೆ. ಇದನ್ನು ಕೇಳುವ ಮನುಷ್ಯನ ಮೇಲೆ ಸಂಸ್ಕಾರ ಮಾಡುವ, ಜ್ಞಾನದ ಮೇಲೆ ಸಂಸ್ಕಾರ ಮಾಡುವ ಈ ಸಮಯ ವರ್ತಮಾನದ ಈ ಸಮಯ ರೇ ಪೂರ್ಣ ಆದ ನಂತರ ಜ್ಞಾನದ ಮೇಲೆ ಬೇರೆ ಸಂಸ್ಕಾರ ಆಗ್ತಿದೆ ರೀ, ಬೇರೆ ಸಂಸ್ಕಾರ ಆರಂಭ ಆಗ್ತಿದೆ. ಅಲ್ಲೇನಾಗ್ತಿದೆ? ಬೇರೆ ರೂಪದಿಂದ ಪರಿಣಾಮ ಮಾಡ್ತಿದೆ. ಅದಕ್ಕೆ ಕೇಳು ವೇಳೆದೊಳಗೆ ಇಷ್ಟ ಸಾವಧಾನ, ಓದು ವೇಳೆದೊಳಗೆ ಇಷ್ಟ ಸಾವಧಾನ, ಮೈಯೆಲ್ಲ ಕಣ್ಣು, ಮೈಯೆಲ್ಲ ಕಿವಿ. ಅರೆ ರತ್ನಾಕರ ವರ್ಣಿ ಹೇಳ್ತಾನೆ, ಮೈಯೆಲ್ಲ ನಿಂದೇನಿದೆ ಜ್ಞಾನಿದೆ, ಮೈಯೆಲ್ಲ ದರ್ಶನ. ಅರ್ಥಾತ್ ಅಸಂಖ್ಯ ಪ್ರದೇಶದೊಳಗ ಬಸ ಜ್ಞಾನ ದರ್ಶನ ವ್ಯಾಪ್ತಿ. ಅಸಂಖ್ಯ ಪ್ರದೇಶದೊಳಗೆ ಜ್ಞಾನ ದರ್ಶನ ವ್ಯಾಪ್ತಿ ಇದ್ದ ನಂತರ
ಚಕ್ಷು ಇಂದ್ರಿಯದ ಪ್ರದೇಶದೊಳಗನು ಜ್ಞಾನ ದರ್ಶನನೇ ಇದೆ. ಕರ್ಣೇಂದ್ರಿಯದ ಪ್ರದೇಶದೊಳಗನು ಜ್ಞಾನ ದರ್ಶನ. ಅರೆ ಸ್ಪರ್ಶನೇಂದ್ರಿಯದ ಪ್ರದೇಶದೊಳಗೂ ಕೂಡ ಜ್ಞಾನ ದರ್ಶನ. ರಸನೇಂದ್ರಿಯದ ಪ್ರದೇಶದೊಳಗೂ ಕೂಡ ಜ್ಞಾನ ದರ್ಶನ. ಜ್ಞಾನ ದರ್ಶನ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲೇ ಜ್ಞಾನ ದರ್ಶನದ ಅನುಭವ. ಅರೆ ತನ್ನ ಜ್ಞಾನ ದರ್ಶನದೊಳಗೆ ತನ್ನ ವರ್ತಮಾನ ಜ್ಞಾನ ವ್ಯಾಪ್ತ ಆಯಿತು ಅಂತಂದ್ರೆ ಅದಕ್ಕೆ ಬೇರೆ ಯಾವುದು ಕಂಡು ಬರುತ್ತೆ. ಅಜ್ಞಾನಿ ಜೀವ ರಸನೇಂದ್ರಿಯದ ರಸದ ಆಸ್ವಾದ ತಗೊಳ್ತಾನೆ. ಜ್ಞಾನಿ ಜೀವ ರಸನೇಂದ್ರಿಯದಲ್ಲಿ ವ್ಯಾಪ್ತವಿರುವಂತಹ ಜ್ಞಾನ ದರ್ಶನದ ಆಸ್ವಾದ. ಅಜ್ಞಾನಿ ಜೀವ ರಸನೇಂದ್ರಿಯದ ಮೂಲಕ ರಸಪದಾರ್ಥಗಳ ಆಸ್ವಾದ ತಗೊಳ್ಳೋದಿಲ್ಲ. ಅದು ಸುಖರೂಪ ಇದೆ ಅನ್ನೋ ವಿಪರೀತ ಮನ್ನನೆಯ ಆಸ್ವಾದ. ಆ ಜಡದಂತೂ ಆಸ್ವಾದ ಬರುವುದೇ ಇಲ್ಲ, ಜ್ಞಾನಿಗೂ ಇಲ್ಲ ಅಜ್ಞಾನಿಗೂ ಇಲ್ಲ. ಆದ್ರೆ ಅವನಿಗೆ ಇದು ಒಳ್ಳೆಯದಿದೆ, ಇದು ಸುಖರೂಪ ಇದೆ, ಇದು ನನಗೆ ತುಂಬಾ ಇಷ್ಟ. ಇಷ್ಟ ಬುದ್ಧಿಯ ಆಸ್ವಾದ. ಅನಿಷ್ಟ ಬುದ್ಧಿ ಇದು ಬೇಡಂದ್ರೆ ಯಾಕೆ ಮಾಡಿದೆ, ಇವತ್ತೊಂದು ದಿವಸದೇನಪ್ಪ. ಅನಿಷ್ಟ ಬುದ್ಧಿಯ ಆಸ್ವಾದ. ಸಂಸಾರ ದಾಟಬೇಕಾದ್ರೆ ಯಾವ ಧರ್ಮ ಅವಲಂಬನೆ ಮಾಡಬೇಕೋ ಆ ಧರ್ಮ ಬಹಳ ಸೂಕ್ಷ್ಮ. ಸಂಸಾರ ವೃಕ್ಷ ತೋರಿಸಿದರಲ್ಲ, ಆ ವಿಷದ ಸಲುವಾಗಿ ಅರೆ ಮಧುಬಿಂದು ವೃಕ್ಷಕ್ಕ ಟೊಂಗೆಗೆ ನೇತಾಡ್ತಾ ಇದ್ದಾನೆ. ಆ ಮಧುಬಿಂದು ಬೀಳುವುದರ ದಾರಿ ಕಾಯ್ತಾ ಇದ್ದಾನೆ. ಪಂಚೇಂದ್ರಿಯ ವಿಷಯದೊಳಗ ಲುಬ್ಧ ಆಗಿದ್ದಾನೆ. ಅರೆ ಯಾವನೋ ಪೂರ್ವ ವಿದ್ಯಾಧರ ಬಂದ, ಬಾರಪ್ಪ ಕೈ ಜಾರಿತು ಅಂತಂದ್ರ ಕೂಪದೊಳಗೆ ಬೀಳ್ತಿ. ಆ ಕೂಪ ಭವರೂಪದ ಕೂಪ ಅಲ್ಲೇನಿದಾವೆ 4 ಸರ್ಪ, ವಿಷ ಸರ್ಪ ಅರ್ಥಾತ್ 4 ಗತಿ. ಅಲ್ಲಿ ಬೀಳ್ತೀಯಪ್ಪ, ಬಾ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ತಡಿ, ಇದೊಂದು ಬಿಂದು ಸೇವನೆ. ಎಂಥ ಬಿಂದು ಅದ, ಎಂಥ ಬಿಂದು. ಅದೇನು ಅಮೃತ ಅಲ್ಲ, ಅದೇನು ಸುಖ ಅಲ್ಲ, ಅದು ಸುಖಾಭಾಸ. ಈ ಆಭಾಸ ರೂಪದ ಸುಖದ ಸಲುವಾಗಿ ಈ ಜೀವ ತನ್ನನ್ನು ಅಷ್ಟು ಸಂಕಟದೊಳಗೆ ಹಾಕಿದನ್ರೆ. ಎಷ್ಟು ಸಂಕಟದೊಳಗ, ಬಾವಿಯೊಳಗ ಸ್ವಲ್ಪ ಕೈ ಜಾರಿತು, ಕೈ ಸೋಲೋದ್ರಲ್ಲ ಎಷ್ಟೊತ್ತ ಹಿಡಿಯವ ಅದನ್ನು ಹೇಳ್ರಿ. ಎಂಥ ಮೇಧಾವಿಗಳ ಆ ಚಿತ್ರ ಬಿಡಿಸಿ. ಎಂಥ ಮೇಧಾವಿ ಅರ್ಥಾತ್ ವಿಚಕ್ಷಣ ಜ್ಞಾನಿ ದಿಗಂಬರ ಸಂತರ ಆ ಸ್ವರೂಪವನ್ನು ಹೇಳಿದ್ದಾರೆ. ಏನಿದೆ ಇದು ಶಾಶ್ವತ ಅಂಥೇಳಿ ಹೇಗೆ ತಿಳಿತಾ ಇದೆ ಈ ಜೀವ? ಸೋಲ್ತಾ ಇಲ್ಲ ಯಾಕೆ? ಅದರಿಂದ ಎಲ್ಲಿ ತೃಪ್ತಿ ಆಗ್ತಿದೆ? ಯಾವಾಗೋ ಒಂದು ಹನಿ. ಅರೇ ಇಂದ್ರಿಯ ಭೋಗದ ಮಾತು ರತ್ನಕಂಡ ಶ್ರವಕಾಚಾರದೊಳಗೆ ಬಂತಲ್ಲ, ಸ್ವಯಂಭೂರಮಣ ಸಮುದ್ರದಲ್ಲಿ ಎಷ್ಟು ಜಲರಾಶಿ ಇದೆ ಅಷ್ಟು ಈ ಸಂಸಾರದೊಳಗೆ ದುಃಖ ಇದೆ. ಮತ್ತು ಮಂಜಿನ ಹನಿ, ದರ್ಭೆಯ ತುದಿಯ ಮೇಲೆ ನಿಂತಿರುವಂಥ ಮಂಜಿನ ಹನಿ, ಅಷ್ಟು ಸುಖ ಇದೆ. ಅದು ಎಂಥದ್ದ? ಆಭಾಸ. ಶಬ್ದೇನೋ ತಿಳಿತಾ ಇದ್ದವ್ರೆ, ಆದರೆ ಶಬ್ದದ ಭಾವವನ್ನು ಹಿಡ್ಕೊಳ್ಳಿಕ್ಕೆ ಸೋಲ್ತಾ ಇದ್ದೇವೆ, ಶಕ್ತಿ ಸಾಲ್ತಾ ಇಲ್ಲ. ಶಬ್ದ ಸ್ಮರಣೆಯಲ್ಲೂ ಬರ್ತಾ ಇದ್ದಾವೆ, ತಿಳಿತಾನೂ ಇದ್ದಾವೆ, ಅದರ ಭಾವವನ್ನು ಹಿಡ್ಕೊಳ್ಳುವಷ್ಟು ಶಕ್ತಿನೇ ಸಾಲ್ತಾ ಇಲ್ಲ. ದೂರಿದೆ, ಅದು ಇನ್ನೂ ಸ್ವಲ್ಪ ದೂರಿದೆ. ಈ ಬಹಳ ಅದ್ಭುತ ಇದೆ ನೋಡ್ರಿ. ಎಷ್ಟು ಬಾರಿ ನನಗೆ ಇದರದ್ದು ಉಚ್ಚಾರಣೆ ಮಾಡಿದ್ರೂ ಪಂಚೇಂದ್ರಿಯ ಭೋಗದ ಫಲವಿರುವಂತಹ ಜ್ಞಾನಾವರಣಾದಿ ಕರ್ಮಗಳ ಬಂಧ, ಅದೇ ಅದರ ಫಲ ಬಂಧನ ಇದೆ. ಅದರ ಫಲ ಅದು ಹಿಂದೆ ಹೇಳಿದ್ದನಲ್ಲ, ಸತ್ಯೇಂದ್ರ ದೊರೆಯ ಕಥೆ. ಜೀವಂದರನ ತಂದೆ ಸತ್ಯೇಂದ್ರ ಚಿತ್ರ ತೋರಿಸಿದ್ದಾರೆ. ಖಡ್ಗಕ್ಕೆ ರಕ್ತ ಅಂಟಿದ್ದು ಇದೆ, ಭಾಳ ಸಣ್ಣಕ್ಕಿದ್ದನ್ರಿ. ಆ ನಿರಂಜನ ಸ್ತುತಿ ಅಂದು ತೋರಿಸಿದ್ದನ್ನು ಸ್ಪರ್ಧಾ ಇತ್ತರಿ. ಅಪ್ಪಾಜಿಯ ಕ್ಲಾಸ್ಮೇಟನ ಚರಣ ಅಂಥೇಳಿ ಅವರ ಹೆಡ್ ಮಾಸ್ತರ್ ಇದ್ರು ಕನ್ನಡ ಶಾಲೆಯೊಳಗೆ.
ಅವರ ಜೈನ ಧರ್ಮಕ್ಕೆ ಸಂಬಂಧಿಸಿದ ಹಾಗೆ ಏನೇನರೇ ಮಾಡ್ತಿದ್ರು. ನಿರಂಜನ ಸ್ತುತಿಯ ಸ್ಪರ್ಧಾ ಇಟ್ಟಿದ್ರು. 50 ಪದ್ಯ ಹೇಳೋದು. 3ನೇತೆ ಇರಬಹುದು, ನಾ ಬಹಳ ಅಂದ್ರೆ 4ನೇತೆ 3ನೇತೆ ಪಾಸ್ ಆಗಿರ್ಬೋದು. ಆಗ ಅಂದು ತೋರಿಸಿದ್ದನ್ನ 50 ಪದ್ಯ ಪರಮ ಪರಂಜ್ಯೋತಿ ಈ ಪ್ರಕಾರದ್ದು ಇವು ನಿರಂಜನ ಸ್ತುತಿ ಅಂಥೇಳಿ 50 ಪದ್ಯ. ಅದಕ್ಕೆ ಬಕ್ಷಿಸ್ ಸಿಕ್ಕಿತ್ರಿ. ಕ್ಷಣಭಂಗುರ ಅಂಥೇಳಿ ಅದರ ಹೆಸರು. ಅದರ ಮೇಲೆ ಚಿತ್ರ ಇತ್ತು. ಸತ್ಯಂಧರನ ಕಥೆ ರೀ, ಜೀವಂಧರ ಹುಟ್ಟುವವರೆಗಿನ ಕಥೆ ರೀ, ಸಂಪೂರ್ಣ ಸತ್ಯಂಧರದವರೆಯ ಕಥೆ. ಅದರ ಮೇಲೆ ಚಿತ್ರ ಇತ್ತು. ಅಲ್ಲಿ ಓರ್ವ ವೇಶ್ಯೆಯ ಚಿತ್ರ ಇತ್ತು ಮೇಲ್ಗಡೆ. ಅವಳು ಕಿಟಕಿಯಿಂದ ನೋಡ್ತಾ ಇದ್ದಾಳೆ. ಕೆಳಗಡೆ ಒಂದು ಕಟ್ಟಿಗೆ ಹೊರೆ ಹೊತ್ಕೊಂಡು ಅವನು ಕಾಷ್ಟಾಂಗಾರ ಬರ್ತಾ ಇದ್ದಾನೆ. ಈ ಕಡೆ ಸತ್ಯಂಧರ ರಾಜ ವಿಜಯ ರಾಣಿಯ ಜೊತೆಗೆ ಅಪ್ಪಿಕೊಂಡ ಆನಂದದ ಅನುಭವ ಮಾಡ್ತಾ ಇದ್ದಾನೆ. ಮಧ್ಯದೊಳಗೊಂದು ದೊಡ್ಡ ಚಿತ್ರ ತೋರಿಸಿದ್ರು. ಖಡ್ಗ, ರಕ್ತ ಅಂಟಿದ ಖಡ್ಗ, ಅದನ್ನು ನಾಲಿಗೆಯಿಂದ ನೆಕ್ತಾ ಇದ್ದಾನೆ. ನಾಲಿಗೆ ಅರ್ಧ ತುಂಡಾಗಿ ಇಷ್ಟು ಬಿದ್ದು. ಅರ್ಥಾತ್ ಕ್ಷಣಭಂಗುರವಾದಂಥ ಸುಖದೊಳಗೆ ಮೋಸ ಹೋಗಿರುವಂಥ ಜೀವದ ನಾಲಿಗೆ ತುಂಡಾಗ್ತಿದೆ. ಆ ಕ್ಷಣಭಂಗುರ ಸುಖ ಅರ್ಥಾತ್ ಇಂದ್ರಿಯ ಸುಖ ಯಾಗಿದೆ? ಖಡ್ಗದ ಹಾಗೆ, ರಕ್ತ ಅಂಟಿದ ಖಡ್ಗದ ಹಾಗೆ. ಇಲ್ಲೇನು ಹೇಳಿದ್ರು ಅದೇ ಹೇಳ್ತಾ ಇದ್ದಾರೆ. ಅದಕ್ಕಿಂತ ಭಯಾನಕ ಶಬ್ದ ಇದೆ ರೀ. ನಿನ್ನ ನಿಧಿ ಜ್ಞಾನ, ನೀನು ಸ್ವಯಂ ಜ್ಞಾನ ಸ್ವಭಾವಿ. ಮತ್ತು ಪಂಚೇಂದ್ರಿಯ ವಿಷಯಗಳ ಹೋಗಿಸೋದ ಅಂತಂದ್ರೆ ನಿನ್ನ ಜ್ಞಾನವನ್ನು ತುಂಡರಿಸಿ ಬಿಡೋದು. ಒಂದೊಂದು ಇಂದ್ರಿಯದ ಕಡೆಗೆ ಆಸಕ್ತವಾಗಿರುವಂಥ ಜೀವದ ಜ್ಞಾನ, ಅಖಂಡ ಜ್ಞಾನ ತುಂಡಾಯಿತು ಅಥವಾ ಇಲ್ರಿ? ನೋಡುವುದರಲ್ಲಿ ನಿಂತಿತು ಅಂತಂದ್ರೆ ಜ್ಞಾನ ಅಖಂಡ ತುಂಡಾಯ್ತಿರಲಿ. ಅದು ಅಖಂಡ ಇದ್ದದ್ದ ಖಡ್ಗದಿಂದ ತಾನೇ ಅವನು ತಾನ ನೆಕ್ಕತಾ ಇದ್ದಾನ್ರಿ ರಕ್ತ. ಇಷ್ಟೆಲ್ಲ ಚಿತ್ರ ಇತ್ರಿ. ಸಾಮಾನ್ಯ ಭಕ್ತಿವಾಹಿನಿ ಸಹಿತ ಪುಸ್ತಕ ರೀ. ಅಷ್ಟೆಲ್ಲ ಚಿತ್ರ ಇತ್ತು ಅದರ ಮೇಲೆ. ನಾಲಿಗೆ ಅರ್ಥಾತ್ ಸ್ವಾದ ನೋಡುವಂತಹ ಸಾಮರ್ಥ್ಯ. ಅರೇ ಯಾವುದು ಕಹಿದೆ, ಯಾವುದು ಸಿಹಿದೆ, ಇದನ್ನು ನೋಡುವ ಯೋಗ್ಯತೆಯುಳ್ಳ ನಾಲಿಗೆಯನ್ನ ತುಂಡರಿಸಿಕೊಂಡು ಯಾರಾದರೂ ಸುಖಿ ಆಗ್ತಾರೇನ್ರಿ? ಇಲ್ಲಿ ಅದೇ ಭಾವವನ್ನ ಇನ್ನೂ ಉತ್ಕೃಷ್ಟ ರೀತಿಯಿಂದ ಹೇಳ್ತಾ ಇದ್ದಾರೆ. ಜ್ಞಾನವನ್ನ ಕತ್ತರಿಸಿ ಹಾಕಿ ಜ್ಞಾನದ ಮೇಲೆ ಆವರಣ ರೂಪದ ಬಂಧ ಮಾಡಿಕೊಂಡು ಯಾರಾದರೂ ಸುಖಿ ಆಗೋ ಸಾಧ್ಯ ಇದೆಯೇನ? ಅವ ಹಾಗೆ ಮಾಡುವುದಿಲ್ಲ. ಏನು ಹೇಳಿದ್ರು? ಪಂಚೇಂದ್ರಿಯ ಭೋಗದ ಫಲವಿರುವಂತಹ ಜ್ಞಾನಾವರಣಾದಿ ಕರ್ಮಗಳ ಬಂಧ. ಅದರ ಫಲ ಏನಿದೆ? ಜ್ಞಾನಾವರಣಾದಿ ಕರ್ಮಗಳ ಬಂಧ. ಅದನ್ನು ಪಡೆದುಕೊಳ್ಳುವುದಿಲ್ಲ. ಹೀಗೆಯೂ ಯಾವ ಕಾರಣದಿಂದ ಈಗ 2 ಆಗಿರುವಂಥ ಪದಖಂಡಕ್ಕಿಂತ ಅದ್ಭುತ ಇದೆ ರೀ ಈ 3ನೇ ಪದಖಂಡ. ಏನು ಹೇಳ್ತಾರೋ? ಜ್ಞಾನ ವೈಭವ ವಿರಾಗತಾ ಬಲಾತ್. ಯಾವ ಕಾರಣದಿಂದ? ಅವನು ಬಂಧಕ್ಕೆ ಯಾವ ಕಾರಣದಿಂದ ಪ್ರಾಪ್ತ ಆಗುವುದಿಲ್ಲಪ್ಪ. ಭೋಗಿಸ್ತಾ ಇದ್ದಾನಂತ ಹೇಳಿ ಹೇಳ್ತೀರಿ, ಭೋಗಿಸಲೇಬೇಕಂತ ಹೇಳಿ ಹೇಳ್ತಾ ಇದ್ದೀರಿ. ಭೋಗದ ಫಲ ಜ್ಞಾನಾವರಣಾದಿ ಕರ್ಮಗಳ ಬಂಧ ಅಂತ ಹೇಳಿ ಹೇಳ್ತಾ ಇದ್ದೀರಿ. ಅವನಿಗೆ ಆಗುವುದಿಲ್ಲ. ಯಾವ ಕಾರಣದಿಂದ? ಯಾವ ಕಾರಣದಿಂದ ಆಗುವುದಿಲ್ಲ? ಜ್ಞಾನ ವೈರಾಗ್ಯ, ಜ್ಞಾನ ವೈಭವ ವಿರಾಗತ ಬಲಾತ್. ಜ್ಞಾನ ವೈಭವ. ಜ್ಞಾನ ವೈಭವ ಶಬ್ದದ ಅರ್ಥ ಪಾಂಡೆ ರಾಜಮಲ್ಜಿ ಏನು ಮಾಡಿದ್ರಿ? ಶುದ್ಧ ಸ್ವರೂಪದ ಅನುಭವ. ಜ್ಞಾನ ವೈಭವ ಯಾವಾಗ? ಅನುಭವದೊಳಗೆ ಬಂದ ನಂತರ. ನಾನು ಬರೇ ಜ್ಞಾತಾ ಸ್ವಭಾವಿ ಇದ್ದೇನೆ ಅನ್ನುವ ಅಭಿಮಾನ ಅಥವಾ ಹೆಮ್ಮೆ ಅಥವಾ ಗೌರವದ ಮಾತು ಯಾವಾಗ? ಯಾವಾಗ ಅನುಭವದಲ್ಲಿ ಬಂತೋ ಆವಾಗ. ಅನುಭವದಲ್ಲಿ ಬರಲಿಲ್ಲ. ಆಗಮದ್ದು ಓದಿ ಕೇಳಿದ್ರ ಆ ಬೆಕ್ಕು ಬಂದ್ರೆ ಹಾರಿ ಹೋಗ್ತೇನೆ, ಬೆಕ್ಕು ಬಂದ್ರೆ ಹಾರಿ ಹೋಗ್ತೇನೆ ಅಂತಿತ್ತಲ್ಲ. ಅದ ಬೆಕ್ ಏನದ ಗಿಳಿ. ಹಾಗೆಯೇ ನಮ್ದು ಅವಸ್ಥೆ. ನಿನ್ನೆ ಪಾಂಡಿತ್ಯದ ಮಾತು ಹೇಳಿತಲ್ಲ. ಹಾಗಾದರೆ ನೀ ಎಲ್ಲ ಅವುಗಳ ವಿದ್ಯೆಗಳ ಜೊತೆಗೆ ನೀ ಮುಳುಗಪ್ಪ ಈ ನದಿಯೊಳಗ. ನನಗೆ ಈಜೊಂದು ಬರ್ತಿದೆ, ನಾನು ಈಜು ದಡ ತಲುಪ್ತೇನೆ. ನೌಕೆ ಮುಳುಗ್ತಾ ಇದೆ, ನೀನು ಮುಳುಗಂತ ಹೇಳಿ.
ಅದೇನಿತ್ತು, ಬೆಕ್ಕು ಬಂದ್ರೆ ಹಾರಿ ಹೋಗ್ತೇನೆ, ಮಾಲೀಕ ಕಲಿಸಿದ್ರಿ ಅದಕ್ಕೆ ಗಿಳಿ ಪಾಠ. ಬೆಕ್ಕು ಬಂದ್ರೆ ಹಾರಿ ಹೋಗ್ತೇನೆ, ಬೆಕ್ಕು ಬಂದ್ರೆ ಹಾರಿ ಹೋಗ್ತೇನೆ ಅಂತಾನೆ ಇತ್ತರೆ, ಅದಕ್ಕೆ ಕಂಠಸ್ಥ ಆಗಿತ್ತರೆ. ಒಂದು ದಿವಸ ಪಿಂಜರದೊಳಗಿಂದ ಹೊರಗೆ ಕೂತಿತ್ತು, ಪಿಂಜರ ಸ್ವಚ್ಛ ಮಾಡ್ತಾ ಇದ್ದ ಮಾಲೀಕ. ಆವಾಗನು ಅದಕ್ಕೆ ಏನ್ ಮಾಡ್ತಾ ಇದೆ, ಹೇಳ್ತಾ ಇದೆ, ಬೆಕ್ಕು ಬಂದ್ರೆ ಹಾರಿ ಹೋಗ್ತೇನೆ, ಬೆಕ್ಕು ಬಂದ್ರೆ ಹಾರಿ ಹೋಗ್ತೇನೆ. ಬೆಕ್ಕು ಬಂದರೆ ನೀವು ಈ ಕಡೆ ಮುಖ ಮಾಡಿ ಆ ಪಿಂಜರ ತೊಳಿತಾ ಇದ್ದಾನೆ, ಆ ಬೆಕ್ಕು ಬಂದು ಆ ಗಿಳಿಯನ್ನು ಬಾಯಲ್ಲಿ ಕಚ್ಕೊಂಡು ಹೋಯ್ತು, ಆ ಬಾಯಲ್ಲಿ ಬಿದ್ದುಕೊಂಡನು ಹೇಳ್ತಾ ಇದೆ, ಅದು ಬೆಕ್ಕು ಬಂದ್ರೆ ಹಾರಿ ಹೋಗ್ತೇನೆ, ಬೆಕ್ಕು ಬಂದ್ರೆ ಹಾರಿ. ಅದಕ್ಕೆ ಭಾವನೆ ಗೊತ್ತಿಲ್ಲರಿ, ಬೆಕ್ಕಂದ್ರೆ ಏನ, ಹಾರುವುದಂದ್ರೆ ಏನ, ಅದಕ್ಕೆ ಭಾವ ಗೊತ್ತಿಲ್ಲ. ಶಬ್ದ ಹೇಳ್ತಾ ಇದೆ, ನಮೋರಹಂತ ನಮ್, ನಮೋ ಸಿದ್ಧಾನಂ, ನಮೋ ಹಿರಿಯನಂ ನಾವು ಹೇಳ್ತಾ ಇದ್ದೇವ್ರಿ. ನಮೋರಹಂತ ಅಂದ್ರೆ ಏನು, ಭಾವೆಯಲ್ಲಿ ಎಷ್ಟು ಗೊತ್ತಿದೆ. ಉತ್ತರೋತ್ತರ ಅದರೊಳಗೆ ಭಾವ ಬ್ರಹ್ಮಾಂಡ ಇದೆ ರೀ ಗೌರಣ್ಣವರು. ನಮೋರಹಂತ ನಮ್ಮ ಅನ್ನೋ ವೇಳೆದೊಳಗೆ ಇಂದು ಬಂದಂಥ ಭಾವ, ಇನ್ನು ಸಾಯಂಕಾಲ ಅನ್ನೋ ವೇಳೆದೊಳಗೆ ಅದಕ್ಕಿಂತ ಉತ್ಕೃಷ್ಟ ಭಾವ ರೀ. ಏನಿದೆ ನಮೋರಹಂತ ನಮ್ಮದೊಳಗೆ ಭಾವ ಏನಿದೆ, ಅರೆ 3 ಲೋಕ 3 ಕಾಲದೊಳಗೆ ನಾನು ಜ್ಞಾತ ಸ್ವಭಾವಿ ಇದ್ದೇನೆ, ನಾನು ತಿಳಿಯುವ ಸ್ವಭಾವದ ಇದ್ದೇನೆ, ನಾನು ಯಾವುದನ್ನೂ ಮಾಡುವುದಿಲ್ಲ, ಯಾವುದರೊಳಗೂ ಯಾವುದೇ ಪ್ರಕಾರದ ಹಸ್ತಾಂತರ ಮಾಡೋದು ಸಾಧ್ಯತೆ ಇಲ್ಲ. ಅರಹಂತ ಪ್ರಭು 3 ಲೋಕವನ್ನು ತಿಳಿತಾ ಇದ್ದಾರೆ. ಓ, ಅತೀತ ಅನಾಗತ ಕಾಲದ ಎಲ್ಲಾ ಅವಸ್ಥೆಗಳನ್ನ, ಎಲ್ಲಾ ದ್ರವ್ಯದ ಎಲ್ಲಾ ಅವಸ್ಥೆಗಳನ್ನ ತಿಳಿತಾ ಇದ್ರು ಅವ್ರೇನೂ ಮಾಡ್ತಾ ಇಲ್ಲ. ಎಂಥ ವೀರ್ಯರಿ ಅವರದ್ದ, ಮುನಿರಾಜರ ವೀರ್ಯ ಎಂಥದ್ದು. ಒಂದು ದುರ್ಬಲ ಪ್ರಾಣಿಯನ್ನ ಸಬಲ ಪ್ರಾಣಿ ತಿಂತಾ ಇದೆ, ಮುನಿರಾಜರ ಅಲ್ಲೇ ಕೂತಿದ್ದಾರೆ. ಬಿಡದ ಹಾಗೆ ಮಾಡಬಾರದು ಅಂತ ಹೇಳಿ ಬಿಡಿಸ್ತಾರೆ ಅಂದ್ರೆ ಅದನ್ನ. ಅದೇ ಅದು ಆ ಜೀವದ ಆ ಸಮಯದ ಯೋಗ್ಯತಾ ಇದೆ. ಆ ಜೀವದ, ಯಾವ ಜೀವದ, ಆ ದುರ್ಬಲ ಜೀವದ್ದನೂ ಆ ಸಬಲ ಜೀವದ, ಅದರದ್ದು ತಿನ್ನುವ ಯೋಗ್ಯತೆ ಇದೆ, ಅದರದ್ದು ತಿನ್ನಲ್ಪಡುವ ಯೋಗ್ಯತೆ ಇದೆ. ಯಾಕೆ, ಹಿಂದಿನ ಕಾಲದೊಳಗೆ ಅದು ತಿಂದಿತ್ತರಿ ಅದನ್ನ, ಇನ್ನು ಬೇಡರನ್ನವ್ರಿ ಅದಕ್ಕೆ. ಯಾವ ಜಿಂಕೆ ದುರ್ಬಲ ಪ್ರಾಣಿ ಇದೆ ಅಲ್ಲ, ಹುಲಿ ತಿಂತಾ ಇದೆ ಅಲ್ಲ ಅದನ್ನ, ಆ ಜಿಂಕೆ ಪೂರ್ವದೊಳಗ ಅದನ್ನ ತಿಂದಿತ್ತರೆ. ಯಾವುದೂ ಅನ್ಯಾಯವಾಗಿಲ್ಲ. ಅದಕ್ಕೆ ಹೇಳ್ತ ಚಿತ್ರೀಕರಣ, ಇಂದ ಮಾಡಿದ್ದ ನಾಳೆ ಬರೋದನ್ನ. ಸುಖ ದುಃಖ ಹೈಕ್ಯಾ ಫಲ ಕರ್ಮೋಕ ತೇರಾ ಕಿಯಾ ಆಗೆ ಆಯಿಗ. ನೀ ಈಗ ಮಾಡಿದ್ದ ನಾಳೆ ನಿಶ್ಚಿತವಾಗಿ. ಮುನಿರಾಜರ ಧೈರ್ಯ ಅಂಥದ್ದು. ಜ್ಞಾನದ ಉಪಯೋಗ ಎಲ್ಲಿ ಆಗ್ತಾ ಇದೆ. ಅರೆ ಪಾಪ ಈ ದುರ್ಬಲ ಪ್ರಾಣಿಯನ್ನ, ಅತ್ಯಂತ ದುರ್ಬಲ, ಏನೂ ತಿಳಿಯೋದಿಲ್ಲ, ಮುಗ್ಧ ಜಿಂಕೆ ಇದೆಯಲ್ಲ, ಅದು ಯಾರಿಗೂ ಯಾವ ಪ್ರಕಾರದ ಬಾಧೆ ಮಾಡುವುದಿಲ್ಲ. ಪಾಪ ಮುಗ್ಧ ಇದೆಯಲ್ಲ, ಅದನ್ನು ನೀನು ಈ ಪರ್ಯಾಯದ ದೃಷ್ಟಿಯಿಂದ ನೋಡ್ತಾ ಇದ್ದೆ. ಆದರೆ ಹಿಂದೆ ಅದು ಆ ಪ್ರಕಾರದ ಪಾಪ ಮಾಡಿದ್ದು ಇದೆ. ಅದೇ ಪ್ರಾಣಿಯನ್ನ ಅದಕ್ಕೆ ಬರ್ತಿದೆ ಪದ್ಮನಂದಿ ಪಂಚವಿಂಶತಿಯೊಳಗೆ. ಇಂದು ಯಾವ್ಯಾವ ಪ್ರಾಣಿಗಳನ್ನ ನೀನು ನಿರ್ದಾಕ್ಷಿಣ್ಯವಾಗಿ ಹಿಂಸೆಗೆ ದುಃಖಕ್ಕೆ ಗುರಿಪಡಿಸ್ತೀಯೋ, ಅವ ಕಾಲಾಂತರದಿಂದ ಸಂಕ್ಲೇಶ ಭಾವದಿಂದ ಸತ್ತಿರ್ತಾವಲ್ಲ, ಕಾಲಾಂತರದಿಂದ ನಿನ್ನನ್ನ ಅದೇ ಪ್ರಕಾರದ ದುಃಖಕ್ಕೆ ಅನಂತ ಬಾರಿ ಗುರಿಪಡಿಸ್ತಾವಂತ್ರಿ. ಒಮ್ಮೆ ಮಾಡಿದ್ರ ಅನಂತ ಬಾರಿ ಭೋಗಿಸ್ಬೇಕು. ಬಹಳ ಸುಲಭರೇ, ಇದೆಯೋ ಅಥವಾ ಇಲ್ರಿ, ಭೋಗಿಸೋದಲ್ಲ ಮಾಡೋದು. ಇನ್ನು ಮತ್ತು ಕೆಲವು ಜ್ಞಾನಿಗಳು ಹೇಳ್ತಾರೆ, ನೀನು ಯಾವ ಜೀವಗಳನ್ನ ದಯಾರಹಿತವಾಗಿ ಹೊಸದ ಹಾಕ್ತಾ ಇದ್ದೀಯೋ, ಆ ಜೀವದೊಳಗ ಪೂರ್ವಭವದ ಯಾವುದೋ ಭವದ ನಿನ್ನ ಸಹೋದರ ಇದೆ, ನಿನ್ನ ತಾಯಿ ಇದೆ, ನಿನ್ನ ತಂದೆ ಇದೆ, ನಿನ್ನ ಪ್ರಿಯ ಭಾರ್ಯ ಇದೆ, ಎಲ್ಲ ಈ ವಸ್ತು ಸ್ವರೂಪವನ್ನ ತಿಳಿಸಿಕೊಟ್ಟಿರುವಂಥ ಅರಹಂತರಿಗೆ ನಮಸ್ಕಾರ ಮಾಡೋದಂದ್ರೆ ಏನ್ರಿ, ಆ ವಸ್ತು ಸ್ವರೂಪವನ್ನು ದೃಢ ಮಾಡಿಕೊಳ್ಳೋದು, ತಿಳಿಯೋದು, ಹಾಗೇ ನೋಡುವ, ಹಾಗೇ ವರ್ತಿಸುವ ರೂಢಿ ನಮ್ದು ಆಗ್ಬೇಕು. ಪುನಃ ಪುನಃ ಸಂಸ್ಕಾರ ಅಂದ್ರೆ ಏನ, ಯಾವ ಪ್ರಕಾರ ಟ್ರೈನಲ್ಲಿ 4-6 ಗಂಟೆ ಕೂತ ನಂತರ ಇಳಿದ ಮೇಲೆ ಕೂಡ ನೆಲ ಅಳಗಾಡದಂಗನ ಆಗ್ತಿದ್ದೀರಿ, ಹಾಗೆ ಆದ ಹಾಗೆ ಆಗ್ತಿದ್ದೀರಿ, ಜುಕ್ ಬುಕ್ ಜುಕ್ ಬುಕ್ ಜುಕ್ ಬುಕ್ ಜುಕ್ ಬುಕ್ ಅಂದ ಹಾಗೆ ಆಗ್ತಿದ್ದೀರಿ. 2 ದಿವಸ ಗಟ್ಟಲೆ ಕೂತಿದ್ದೇವಂದ್ರೆ ಆಗ್ತಿದೆ ಏನಿಲ್ರಿ. ಹಾಗೆ ನಿರಂತರ ಅರಹಂತಾನಂ, ನಮೋ ಅರಹಂತಾನಂ ದಿವಸದೊಳಗೆ 3 ಬಾರಿ 4 ಬಾರಿ ಸಂಧ್ಯಾ ಸಮಯದೊಳಗಂತೂ ಜಪ ಮಾಡ್ತಾನ್ರಿ.
ಇನ್ನು ಜಪ ಮಾಡುವ ಸಲುವಾಗಿ ಅವನಿಗೆ ವಿಶಿಷ್ಟ ಸಮಯ ಏನು ಬೇಕಾಗಿಲ್ಲ. ನಮ್ಮವರ ಹಂತ ನಮ್ಮ ಅನ್ನುವ ಸಲುವಾಗಿ ಅರಹಂತ ಅಂಥೇಳಿ ಅಂತೇವಲ್ಲ, ಆ ಅರಹಂತ ಅನ್ನೋದ್ರೊಳಗೆ ಅದೆಲ್ಲ ಬಂದು ಹೋಗ್ಬೇಕ್ರಿ ಭಾವ. ಅರೆ ನಾನು ಯಾವ್ಯಾವ ಜೀವಗಳ ಜೊತೆಗೆ ಯಾವ್ಯಾವ ರೀತಿಯಿಂದ ವರ್ತಿಸ್ತಾ ಇದ್ದೇನೆ, ಜೀವ ಎಲ್ಲಿದೆ, ಆ ಜೀವದ ಸ್ವರೂಪ ಏನಿದೆ, ಅದು ಯಾವ ರೀತಿಯಿಂದ ನನ್ನ ಮೂಲಕ ದುಃಖಕ್ಕೆ ಗುರಿಯಾಗ್ತದೆ. ದಯೆಯೇ ಧರ್ಮದ ಮೂಲ ಇದೆ. ಆ ಬಸವಣ್ಣ ಹೇಳಿದ್ದಲ್ರಿ, ನಮ್ದ ಮಾತೈತ್ರಿ ಅದ. ದಯೇ ಧರ್ಮದ ಮೂಲ. ಷಟ್ಕಾಯ ಜೀವದ ಮೇಲೆ ದಯ ಇಲ್ಲ ಅಂತಂದ್ರ ಜೀವನಿಗೆ ಸುಖದ ಮಾರ್ಗ ತಿಳಿದು ಬರೋದು ಸಾಧ್ಯ. ಜೀವದಯ ಸಾಮಾನ್ಯ ಶ್ರಾವಕಾಚಾರದೊಳಗೆ ಮಾತು ಬರೋದು ಹೇಳಿದ್ದೇನಲ್ಲ, ಏನ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರವೇ ಮೋಕ್ಷ ಮಾರ್ಗ ಇದೆ ಅಂಥೇಳಿ ಹೇಳಿದೆ ಜನಾಗಮದಲ್ಲಿ. ಅಂದಮೇಲೆ ಅದು ತಿನ್ನಬೇಡ, ಇದು ತಿನ್ನಬೇಡ, ಅದರ ಮೇಲೆ ದಯ ಮಾಡು, ಇದೆಲ್ಲ ಯಾತಕ? ಅದಕ್ಕಲ್ಲಿ ಉತ್ತರ ಹೇಳ್ತಾರೆ, ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರವೇ ಧರ್ಮ ಇದೆ ಅನ್ನುವುದರ ಮರ್ಮ ನಿನಗೆ ತಿಳಿದು ಬರಬೇಕಾದ್ರೆ ಇದನ್ನೆಲ್ಲ ಮಾಡಬೇಕಾಗುತ್ತೆ. ಇದನ್ನೆಲ್ಲ ಮಾಡಿದ ವಿನಃ ನಿನ್ನಲ್ಲಿ ಆ ಪ್ರಕಾರದ ಯೋಗ್ಯತೆನೇ ಇಲ್ಲ. ಆ ಯೋಗ್ಯತೆ ಬರುವ ಸಲುವಾಗಿದೆಪ್ಪ, ಅದು ಧರ್ಮ ಅಲ್ಲ. ಮಾರ್ಗಣ ಹೇಳ್ತಾರಲ್ಲ, ಜೀವ ಮಾರ್ಗಣ, ಸಮ್ಯಕ್ ದರ್ಶನ ಮಾರ್ಗಣ. ಎಲ್ಲೆಲ್ಲಿ ಏನ? ಅರೇ ಶುದ್ಧಾತ್ಮ ತತ್ವದ ಶ್ರದ್ಧೆ ಏನಿದೆ ಅಲ್ಲಿ ಹುಡುಕನಿ ಸಮ್ಯಕ್ ದರ್ಶನವನ್ನು. ದೇವಶಾಸ್ತ್ರ ಗುರುಗಳಲ್ಲಿ ಹುಡುಕಬೇಕು. ಅದು ವ್ಯವಹಾರದಿಂದ ಇದೆ ಸಮ್ಯಕ್ ದರ್ಶನ. ನಿಶ್ಚಯ ಯಾವುದಿದೆ ಅದನ್ನು ತಿಳ್ಕೊ, ಅದರ ವ್ಯವಹಾರ ಬಿಟ್ಟಲ್ಲ. ವ್ಯವಹಾರ ಮಾಡೋದಿದೆ, ವ್ಯವಹಾರದೊಳಗೆ ಇರೋದಿದೆ, ವ್ಯವಹಾರವನ್ನು ತನ್ನಲ್ಲೇ ಅಳವಡಿಸಿಕೊಳ್ಳೋದಿದೆ. ಆದರೆ ನಿಶ್ಚಯದ ಕಡೆಗೆ ಗಮನ ಬೇಕು, ನಿಶ್ಚಯದ ಧ್ಯೇಯ ಬೇಕು. ನಾನು ಶುದ್ಧಾತ್ಮ ತತ್ವ, ನಾನು ಅರೂಪಿ ತತ್ವ, ನಾನು ಚೈತನ್ಯ ತತ್ವ, ನಾನು ರಾಗರಹಿತ ತತ್ವ. ಈ ಪ್ರಕಾರ ಒಳಗಡೆ ಅಭ್ಯಾಸದ ಬಲದಿಂದ ಆ ವೀತರಾಗ ಪ್ರಭುವಿನ ಸ್ತುತಿ ಮಾಡ್ನಿ. ಅದು ವ್ಯವಹಾರದಿಂದ ಸಮ್ಯಕ್ತ್ವನೂ ಆಯಿತು, ವ್ಯವಹಾರದಿಂದ ಧರ್ಮನೂ.